ನಾ ಸತ್ತ ಮೇಲೆ ಮತ್ತೆ ಎಲ್ಲೋಗ್ಬೇಕು? ಭೂಮಿಗೆ ಹೋಗ್ಬೇಡ್ರಿ. ದೇಹ ಮಾತ್ರ ಭೂಮಿಗೆ ಹೋಗ್ಲಿ, ನಿಮ್ಮ ಪ್ರಾಣ ನಿಮ್ಮ ಆತ್ಮ ಪರಲೋಕಕ್ಕೆ ಹೋಗ್ಲಿ. ಅಲ್ಲೇಲೂಯ. ನವೀನ ಹೇಳಪ್ಪ, ನಿಮ್ಮ ಹೆಂಡತಿ ಫೋನ್ ಮಾಡಿದ್ಲ? ಅವಾಗ ಚಕ್ಲಿ ಕೊಟ್ರೆ ಸಡನ್ ಆಗಿ ಯಾರು ಎದ್ದು ಹೋಗಲ್ಲ. ಸುಮ್ಮನೆ ಹೇಳ್ದೆ, ಹೆಂಡತಿ ಫೋನ್ ಮಾಡಿದ್ರೆ ಹೋಗು. ಸ್ತೋತ್ರ. ಚೆನ್ನಾಗಿ ನಗ್ರಿ, ಪ್ರಸಂಗದೊಳಗಡೆ ಹೋಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇಹ ಮಣ್ಣಾಗಬಾರ್ದು, ನಿಜನಾ? ಮತ್ತೆ ಮಮ್ಮಿ ಮಾಡ್ಬಿಡಣ. ಹಲ್ಲೆಲೂಯಾ. ನಮ್ಮ ದೇಹ ಮಣ್ಣಾಗಬಾರ್ದು, ನಮ್ಮ ದೇಹ ಭೂಮಿಯಲ್ಲಿ ಬಿತ್ತಲ್ಪಡಬೇಕು. ಹಲ್ಲೆಲೂಯಾ. ಮಣ್ಣಿಗೆ ಮಣ್ಣಾದ್ರೆ ಪ್ರಯೋಜನ ಇಲ್ಲ, ಬಿತ್ತ ಚಿಗುರೊಡೆಯುತ್ತೆ. ಪ್ರೈಸ್ ದಿ ಲಾರ್ಡ್. ನಾವು ಸಾಯಕ್ಕಿನ ಮುಂಚೆ ಕರ್ತನ ಕೃಪೆಯಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಬಲದಲ್ಲಿ ನಿಲ್ಲಲ್ಪಟ್ಟವರಾಗಿ ನಾವು ಕರ್ತನಲ್ಲಿ ನಿದ್ರಿಸಬೇಕು. ಯಾರೆಲ್ಲ ದೇವರಲ್ಲಿ ನಿದ್ರಿಸ್ತಾರೋ ಅವರ ದೇಹ ಮಣ್ಣಿಗೆ ಮಣ್ಣಾಗಲ್ಲ, ಅವರ ದೇಹ ದೇವರ ಮುಂದಗಡೆ ಬಿತ್ತಲ್ಪಡ್ತದೆ. ಬಿತ್ತಲ್ಪಟ್ಟ ಮೇಲೆ ಅದು ರೂಪಾಂತರ ಆಗಲೇಬೇಕು, ಅದಕ್ಕೆ ಚಿಗುರು ಬರಲೇಬೇಕು. ಹಲ್ಲೆಲೂಯ. ಒಂದು ರಾಗಿ ಹಾಕುವಾಗ ರಾಗಿನೇ ಬರಲ್ಲ, ಅದು ಸಸ್ಯಾಗಿ ಮಾರ್ಪಡುತ್ತೆ. ಒಂದು ಬೀಜಕ್ಕೆ ಅಷ್ಟೊಂದು ಮಹಿಮೆ ಇದ್ರೆ, ಇವತ್ತು ನಾನು ನೀನು ಸಾಯೋದಾದ್ರೆ ಅದು ದೇವರಲ್ಲಿ ಸಾಯೋಣ. ಒಂದು ವೇಳೆ ಸಾಯೋದಾದ್ರೆ, ನಾವು ದೇವರಲ್ಲಿ ಸಾಯೋದಾದ್ರೆ ನಾವು ಮತ್ತೆ ಮರಳಬಹುದೇವೆ. ಹಲ್ಲೆಲೂಯ. ಈಗ ಹೇಳ್ರಿ ಏಸಪ್ಪ, ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಹಲ್ಲೆಲೂಯಾ. ಸರಿ, ಸತ್ಯ ಹೇಳ್ಬೇಕು. ಈಗ ನೀವು ಸತ್ತು ಹೊರ ಜನದಲ್ಲಿ ಏನಾಗ್ತೀರಿ? ಕೋತಿನ ಅರ್ರಂತ ಗೊತ್ತಾರೆ. ಈಗ ನೀವು ಸತ್ರೆ ಹೊರ ಜನದಲ್ಲಿ ಏನಾಗ್ತೀರಮ್ಮ? ಒಂದು ವೇಳೆ ಅಮ್ಮ ಎಲ್ಲೆಲ್ಲ ಹೋಗಿರ್ತೀರಲ್ಲ, ಅವ್ರಿಗೆ ನಂಬಿಕೆ ಇಲ್ಲ. ಈಗ ಸತ್ರೆ ಬರೋ ಜನದಲ್ಲಿ ಏನಾಗ್ತೀರಿ? ನಿಮ್ಗೊಂದು ಚಾನ್ಸ್ ಕೊಡ್ತೀನಿ ಅಲ್ವಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಉತ್ತರ ಕೊಡ್ತೀನಿ. ಹಲ್ಲೆಲೂಯ. ನೋಡ್ರಿ, ಅದು ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ದೇವ್ರು ಈ ಟಾಪಿಕ್ ತೆಗ್ದಿರೋದಿಲ್ಲ. ನಿಜ. ಹಲ್ಲೆಲೂಯ. ಜಕ್ಕಾಯಿನ ಒಬ್ಬನಿಗೋಸ್ಕರ ದೇವರಲ್ಲಿ ಬಂದಿದ್ರು, ಜಕ್ಕಾಯಿನ ಮನೆಗೋಸ್ಕರ ದೇವರು ಬಂದಿದ್ರು. ನೋಡಿ, ಅವ್ರಿಗೆ ಗೊತ್ತಿಲ್ಲ. ಈಗ ಈ ಮುಗಿಸೋಷ್ಟ್ರೊಳಗೆ ಅವ್ರು ಕ್ಲಿಯರ್ ಆಗ್ಬಿಡ್ತದೆ. ಆಗ ಅವ್ರು ಏನು ಹಿಡ್ಕೊಬೇಕು, ಏನು ಹಿಡ್ಕೊಂಬಾರಂತ ಗೊತ್ತಾಗ್ಬಿಡ್ತದೆ. ಹಲ್ಲೆಲೂಯ. ಈಗ ನಾನು ಅವ್ರಿಗೆ ಹೇಳಿದೆ, ಸತ್ರ ಎಲ್ಲೋಗ್ತಾರೆ, ಬರೋ ಜನದಲ್ಲಿ ಏನಾಗ್ತೀರ ಅಂತ ನಾನು ಹೇಳಿದೆ. ಅವ್ರಿಗೆ ಎಲ್ಲೆಲ್ಲ ಆಗಿರ್ತೀವಿ, ಏನನ್ನ ಆಗಿರ್ತೀವಿ ಅಂತ. ಅದಕ್ಕೆ ಅವ್ರಿಗೆ ಇನ್ನ ಏನು ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗ್ಬಿಟ್ರೆ ನಾವು ಈಗಲೇ ತಪ್ಪಿಸ್ಕೊಳಕ್ ಸಾಧ್ಯ. ಹಲ್ಲೆಲೂಯ. ಈಗ ನಾನು ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ಈಗ ನೀವು ಸತ್ರ ಬರೋ ಜನದಲ್ಲಿ ಏನಾಗ್ತೀರಾ? ಏನಮ್ಮ ನಂದಿನಿ? ನಾನು ನಂದಿನಿ ಬಾಯಿ ತೇರಿತೀನಿ. ಈ ಜನದಲ್ಲಿ ಸತ್ರ ಬರೋ ಜನದಲ್ಲಿ ಏನಾಗ್ತೀರಾ? ಅರ್ಥ ಮಾತು ತಿಳಿಸ್ತೀನಿ, ಬರ್ತೀನಿ. ಹಲ್ಲೆಲೂಯ. ಬರೋ ಜನದಲ್ಲಿ ಏನಾಗ್ತೀರಮ್ಮ? ಅಲ್ಲ, ಏನ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಕತ್ತೆ ಅಂತೂ ಹಾಕ್ಬೇಡ್ರಿ ಪಾಪ, ತುಂಬಾ ಕಷ್ಟ. ಅದಕ್ಕೆ ಕೆಲ ಜನರು ಹಂಗೇನೆ, ಅಪ್ಪ ನಾನೀಗ ಸತ್ಬಿಟ್ಟು ಸ್ವಲ್ಪ ದಾನ ಧರ್ಮ ಮಾಡಿ ನೆಕ್ಸ್ಟ್ ಕಾಗಿ ಆಗ್ಬಿಡ್ತೀನಿ, ಆಮೇಲೆ ನಾನು ಪಾರಿವಾಳ ಆಗ್ಬಿಡ್ತೀನಿ, ರಾಜನ ಮನೇಲಿ ನನ್ನ ಇಟ್ಕೊಂಡು ಸಾಕ್ತಾರೆ. ಒಂದೇ ಜನ್ಮ ಒಂದೇ ಜನ್ಮ ಇರೋದು. ಈ ಜನ್ಮದಲ್ಲಿ ನಾವೇನ್ ಪಡ್ಕೊಳ್ತೀವಿ ಅದು ನಾವು ಸತ್ ಮೇಲೆ ಹೊಂದ್ಕೊಂತೀವಿ. ಈಗ 3 ಆಕಾಶ ಇದೆ, ನೀವು ನೋಡ್ತಾ ಇರುವ ಆಕಾಶ ಒಂದು. ಎರಡನೇದಾಗಿ ವಿಶ್ರಾಂತಿ ಸ್ಥಳ, ಸತ್ತಂತ ದೇವ್ರ ಭಕ್ತರು ಸತ್ತ ಮೇಲೆ ತಗೊಂಡೋಗಿ ವಿಶ್ರಾಂತಿ ಸ್ಥಳದಲ್ಲಿ ಬಿಡುವಂತ ಒಂದು ಸ್ಥಳ ಇದೆ, ಅದು 2ನೇ ಆಕಾಶ. 3ನೇ ಆಕಾಶ ಇದೆ, ಆ 3ನೇ ಆಕಾಶನೇ ಸ್ವರ್ಗ. ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮ, ಪ್ರಾಣ, ಶರೀರ 3 ಇದೆ. ಆತ್ಮ, ಪ್ರಾಣ, ಶರೀರ. ಕೆಲವು ಜನರು ಹೇಳ್ತಾರೆ, ಇಲ್ಲ ಈ ಸಾರಿ ಹುಟ್ಟಿ ಸತ್ತವನು ನೆಕ್ಸ್ಟ್ ಕೋಳಿ ಆಗ್ತಾನೆ,
ನಾಯಿ ಆಗ್ತಾನೆ, ಮೇಕೆ ಆಗ್ತಾನೆ ಅಂತ. ಅವನು ಮನುಷ್ಯನೇ ಹಾಕಿದ್ರೆ, ಓ ಜನದಲ್ಲಿ ಮನುಷ್ಯನಾಗಿ ಜನದಲ್ಲಿ ಅವ್ನ ಕಾಗೆನೋ ಕುರಿನೋ ಮೇಕೆನೋ ಹಾಕಿದ್ರೆ ಅವ್ರಿಗೆ ಅವುಗಳಿಗೆ ಆತ್ಮ ಇರಬೇಕಲ್ಲ. ಚಿಕನ್ ತಿಂತೀರಾ? ಚಿಕನ್ ತಿನ್ನಲ್ಲ, ಮಾಂಸ. ನಾನು ಚಿಕನ್ ಮಟನ್ ಎಲ್ಲ ತಿಂತೀನಿ ಅನ್ನೋರು. ಅಲ್ಲಲೋಯ ಯಪ್ಪ, ನನಗೆ ಬೇಕೇ ಬೇಕು ಸ್ವಾಮಿ. ಅಲ್ಲಲೂಯ, ಒಂದು 2 ಪೀಸ್ ಬೇಕು ದಿವಸಕ್ಕೆ. ಅಲ್ಲಲೂಯ. ಸರಿ, ಹುಟ್ಟದಾಗಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಕೋಳಿ ಮಾಯ ಮಾಡಿರ್ಬೋದು ನೀವು? ಎಷ್ಟು ಕೋಳಿ ಮಾಯ ಮಾಡಿರ್ಬೋದು? ಎಷ್ಟು ಮೇಕೆ ಮಾಯ ಮಾಡಿರ್ಬೋದು? ಯಾವತ್ತಾದ್ರೂ ಒಂದು ದಿನ ಬಂದು, ಏ ಸರೋಜ, ನಾನು ಇಂಥ ಕೋಳಿ ಅಂಗಡಿಯಿಂದ ಬಂದಿದ್ದೀನಿ, ಇವತ್ತು ನೀನು ನನ್ನ ಕಟ್ ಮಾಡ್ಕೊಂಡು ತಿಂದಲ್ಲ, ದೇವಾಗಿ ಬಂದಿದ್ದೀನಿ ಅಂತ ನಿಮ್ಮ ಮನೆ ಬಾಗಿಲು ತಟ್ಟಿದ್ಯಾ? ಮೇಕೆ, ಕೋಳಿ, ನಾಟಿ ಕೋಳಿ ಇಲ್ಲ. ಸರಿ, ಈಗ ಒಂದು ಮನುಷ್ಯನ ಸಾಯಿಸ್ಬಿಡ್ರಿ, ಹೋಗ್ಬಿಟ್ಟ ಸಾಯಿಸ್ಬಿಟ್ರ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಯಾರನ್ನಾದ್ರೂ ಒಬ್ರನ್ನ ಸಾಯಿಸ್ರಿ, ಮನುಷ್ಯರನ್ನ. ನೆಕ್ಸ್ಟ್ ಅವನ್ ಏನಾಗ್ತಾನೆ ಗೊತ್ತಾ? ದೇವಾಗ್ಬಿಟ್ಟು ಎಲ್ಲಿ ಬರ್ತಾನೆ? ಆಮೇಲೆ ನೀವು ಬರ್ದ್ಬಿಡ್ರಿ, ಇವತ್ತು ಹೋಗಿ ನಾಳೆ ಬಾ ಅಂತ. ಅಲ್ಲೇಲೂಯ. ಒಬ್ಬ ಮನುಷ್ಯನ ಕೊಲೆ ಮಾಡಿದ್ರೆ, ಒಬ್ಬ ಮನುಷ್ಯನ ಸಾಯಿಸಿದ್ರೆ ನೆಕ್ಸ್ಟ್ ದೇವ ಆಗಿ ನಿಮ್ಮ ಮನೆ ಬಾಗಿಲು ತಡ್ತಾನೆ. ಯಾಕೆ ಹೇಳ್ರಿ? ಮನುಷ್ಯನಿಗೆ ಆತ್ಮ ಇದೆ, ಮನುಷ್ಯನಿಗೆ ಆತ್ಮ ಇದೆ, ಆದ ಕಾರಣ ಅವನು ದೇವಾಗಿ ಮಾರ್ಪಡ್ತಾನೆ. ಯಾಕೆ ದೇವಾಗಿ ಮಾರ್ಪಡ್ತಾನೆ ಗೊತ್ತಾ? ದೇವರು ಅವನಿಗೆ ಪ್ರಾಣ ಕೊಟ್ಟಿರೋವರೆಗೂ ಪ್ರಾಣ ಇರಬೇಕು. ದೇವರಾಗಿ ದೇವ್ರು ತೆಗಿಯೋವರೆಗೂ ಅವನ ಪ್ರಾಣ ಹೋಗ್ಬಾರ್ದು. ಒಂದು. ಎರಡನೇದಾಗಿ ಅವನು ಸಾಯಕ್ಕಿನ ಮುಂಚೆ ಸತ್ಯ ದೇವರನ್ನ ಕಂಡುಕೊಳ್ಬೇಕು, ಸತ್ಯ ದೇವರನ್ನ ಅರ್ಥಕೊಳ್ಳಬೇಕು, ದೇವರ ಮಗನಾಗಿ ಮಾರ್ಪಡಬೇಕು. ದೇವರ ವಾಕ್ಯ ಹೇಳ್ತದೆ, ಒಬ್ಬ ಶ್ರೀಮಂತನ ಬರ್ತಾನೆ, ಒಬ್ಬ ಶ್ರೀಮಂತನ ಬಂದ್ಬಿಟ್ಟು ಕೇಳ್ತಾನೆ, ಸ್ವಾಮಿ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂತ ಕೇಳ್ತಾನೆ. ಆಗ ದೇವರು ಹೇಳ್ತಾರೆ, ನೀನು ಕರೆಕ್ಟಾಗಿ ಕಾಣಿಕೆ ಕೊಡಬೇಕು, ನೀನು ಆಲಯಕ್ಕೆ ಹೋಗ್ಬೇಕು, 2 ದಿವಸ ಉಪವಾಸ ಮಾಡಬೇಕು, ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸರಿ, ನಿನ್ನ ತಂದೆ ತಾಯಿನ ಸನ್ಮಾನಿಸ್ಬೇಕು. ಏನ? ತಂದೆ ತಾಯಿನ ಪರಲೋಕಕ್ಕೆ ಹೋಗ್ಬೇಕಾ ಬೇಡ? ಬೇಡವಾ? ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರು ಹೇಳಿದ ಮಾತದು? ಯೇಸು ಸ್ವಾಮಿ ಒಬ್ಬ ಯವ್ವನಸ್ಥನಿಗೆ ಹೇಳ್ತಾನೆ, ಸರಿ ಇದೆಲ್ಲ ಮಾಡ್ತಾ ಇದೆಯಲ್ಲ, ನಿನ್ನ ತಂದೆ ತಾಯಿ, ಅವ್ನು ಹೇಳ್ತಾನೆ, ನಾನು ತಂದೆ ತಾಯಿನ ಕೂಡ ಸನ್ಮಾನಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಅಂದ್ರೆ ದೇವರಲ್ಲಿ ಹೇಳ್ತವ್ರೆ, ನೀನ್ ತಂದೆ ತಾಯಿ, ನೀನ್ ಪರಲೋಕ ರಾಜ್ಯಕ್ಕೆ ಬರಬೇಕಾದ್ರೆ ದೇವರು ಏನ್ ನೇಮಿಸೋದು ಮಾಡಲೇಬೇಕು, ಆಲಯಕ್ಕೆ ಹೋಗಲೇಬೇಕು, ಪ್ರಾರ್ಥನೆ ಮಾಡಲೇಬೇಕು. ಇದೆಲ್ಲ ಮಾಡ್ತಾ ಇದೀನಿ ದೇವ್ರೆ. ಮತ್ತೆ ದೇವ್ರು ಹೇಳ್ತಾರೆ, ನೀನ್ ತಂದೆ ತಾಯಿನ ಸನ್ಮಾನಿಸ್ತಾ ಇದೆಯಾ? ಅವನು ಹೇಳ್ತಾರೆ, ಅದನ್ನು ಸನ್ಮಾನಿಸ್ತಾ ಇದ್ದೀನಿ, ಅದನ್ನು ಸನ್ಮಾನಿಸ್ತಾ ಇದ್ದೀನಿ. ಅಂದ್ರೆ ಪರಲೋಕ ರಾಜ್ಯಕ್ಕೆ ನೀನು ಹೋಗಬೇಕಾದ್ರೆ ನಿನ್ನ ತಂದೆ ತಾಯಿ ನೀನು ಸನ್ಮಾನಿಸ್ಬೇಕು, ಅವ್ರ ಮಾತು ನೀನು ಕೇಳ್ಬೇಕು. ಅವ್ರು ಇಲ್ದಿರ ನೀನು ಬಂದಿಲ್ಲ, ಅವ್ರು ಇಲ್ದಿರ ನೀನು ಹುಟ್ಟಿಲ್ಲ, ಅವ್ರು ಇಲ್ದಿರ ನೀನು ಬೆಳೆದಿಲ್ಲ. ಹಲ್ಲೆಲೂಯಾ. ಕೆಲವು ಜನರಿಗೆ ಸ್ವಲ್ಪ ವಯಸ್ಸಾಗಿದ್ದ ತಕ್ಷಣ ಚಿಗುರು ಬಂದ್ಬಿಡ್ತದೆ. ಹಲ್ಲೆಲೂಯಾ. ಚಿಕ್ಕ ವಯಸ್ಸಲ್ಲಿ ನೀನು ಬೇದಿ ಹೊಡ್ಕೊಂಡು ತಿರುಗುವಾಗ, ಮಗು ಆಗಿರುವಾಗ, ಚಿಕ್ಕ ಮಗು 2 ತಿಂಗಳು 3 ತಿಂಗಳು ಮಗು ಆಗಿರುವಾಗ ಅನೇಕ ರೋಗಗಳು ನಿನಗೆ ಬಂತು. ಯಾರೆಲ್ಲ ಕೈ ಬಿಟ್ರು, ರಿಲೇಷನ್ ಕೈ ಬಿಟ್ರು, ನಿನ್ನ ತಾಯಿ ನಿದ್ರೆ ಮಾಡಿದ್ರೆ, ನಿನ್ನ ತಂದೆ ನಿದ್ದೆ ಮಾಡಿದ್ರೆ, ನಿನ್ನ ಎತ್ತಿ ಒತ್ತಿ ಅಲ್ಲೋಗಿ ಇಲ್ಲೋಗಿ ಎಲ್ಲಿ ವಾಸಿ ಆಗುತ್ತೆ ಅಂತೇಳಿ ವಿಚಾರಿಸಿ ಎಲ್ಲ ಕಡೆ ಅಡ್ಡಾಡಿ ಗುಣಪಡಿಸಿ ಇವತ್ತು ನಿನ್ನ ಬದುಕಿಸ್ಕೊಂಡಿರೋದು ಅವ್ರಿಗೆ ತಿರುಗಿ ಬೀಳೋದಕ್ಕಾಗಿ ಅಲ್ಲ, ಅವ್ರಿಗೆ ವಿರೋಧವಾಗಿ ನಿಲ್ಲುವುದಕ್ಕಾಗಿ ಅಲ್ಲ, ಅವ್ರಿಗೆ ವಿರೋಧವಾಗಿ ಮಾತಾಡೋದಕ್ಕಾಗಿ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ನಿನ್ನ ತಂದೆ ತಾಯಿಯನ್ನ ನೀನು ಸನ್ಮಾನಿಸ್ಬೇಕು. ಇಲ್ಲ ಅಂದ್ರೆ ಭೂಮಿಯಿಂದ ಬೇಗ ಹೊಂಟೋಗ್ಬಿಡ್ತೀಯ. ಜಾಸ್ತಿ ನಿಗಿರಬಾರ್ದು, ನಾವು ಜಾಸ್ತಿ ಹಾರಾಡಬಾರ್ದು. ನಾವು ಹಂಗೇನೆ ಏನೋ ತಂದೆ ತಾಯಿಗೆ ವಿರೋಧವಾಗಿ ನಾವು ಮಾತಾಡ್ಬಿಟ್ರೆ, ತಂದೆ ತಾಯಿಗೆ ವಿರೋಧವಾಗಿ ನಾನು ನಿಂತ್ಕೊಂಡ್ಬಿಟ್ರೆ ನಾನು ಏನೋ ಸಾಧಿಸ್ಬಿಡ್ತೀನಿ ಅಂತ ದೇವ್ರ ವಾಕ್ಯದಲ್ಲಿ ಬೇಗ ಟಿಕೆಟ್ ಕೊಟ್ಬಿಡ್ತೀನಿ ನಿಂಗೆ ಅಂತ ದೇವ್ರು ಹೇಳ್ತಾರೆ. ಏನು ಕೊಡ್ತಾರೆ ಅಂತ ದೇವರು? ಎಲ್ಲಿಗೆ ಪರ್ಲೋಕಕ್ಕೆ ಹೋಗಲ್ಲ ನೀನು. ಕೆಲವು ಜನರು ಪರ್ಲೋಕಕ್ಕೆ, ನಿನ್ನ ತಂದೆ ತಾಯಿ ಮನಸ್ಸು ನೋಯಿಸ್ಬಿಟ್ಟು ನಾನು ಪರ್ಲೋಕ ಹೋಗ್ತೀನಿ. ಯಾರು ಹೇಳಿದ್ದೀನಿ ಪರ್ಲೋಕ ಹೋಗ್ತೀನಿ? ಯೇಸು ಸ್ವಾಮಿ ಹೇಳ್ತಾರೆ, ನೀನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಿನ್ನ ತಂದೆ ತಾಯಿನ ಸನ್ಮಾನಿಸ್ಬೇಕು ಅಂತ. ಹಲ್ಲೆಲೂಯಾ. ಯೇಸು ಸ್ವಾಮಿನೇ ಹೇಳ್ತಾರೆ, ನಿನ್ನ ತಂದೆ ತಾಯಿಗೆ ಗೌರವ ಕೊಡು, ಅವಾಗ ನೀನು ಪರಲೋಕಕ್ಕೆ ಹೋಗ್ತೀಯ ಅಂತ. ನಿನ್ನ ತಂದೆ ತಾಯಿಗೆ ಗೌರವ ಕೊಡ್ತಾ ಇಲ್ಲ, ನೀನು ಎಲ್ಲಿ ಹೋಗ್ತಾ ಇದೆಯಾ? ನರಕದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತ. ಹೋಗು, ಬೇಗ ಟಿಕೆಟ್ ಸಿಗುತ್ತಲ್ಲಿ. ಹಲ್ಲೆಲೂಯಾ. ಸರಿ, ಇದೆಲ್ಲ ಆದ್ಮೇಲೆ ಏನ್ ಮಾಡಬೇಕು? ಇದೆಲ್ಲ ಸರಿಯಾಗಿದ್ದೀನಿ. ಅವಾಗ ದೇವ್ರು ಹೇಳ್ತಾರೆ, ನನ್ನ ಮಗನ್ ಏನ್ ಮಾಡೋದು, ಎಲ್ಲ ಕರೆಕ್ಟ್ ಆಗೋನಲ್ಲ ಇವನು. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಸರಿ ಒಂದು ಕೆಲಸ ಮಾಡು, ನಿನಗಿರೋ ಆಸ್ತಿ ಎಲ್ಲ ಮಾರ್ಬಿಟ್ಟು ಬಡವ್ರು ಕೊಟ್ಬಿಡು, ಎಲ್ಲ ಮಾಡ್ತೀನಿ, ಅದೊಂದು ಬಿಟ್ಬಿಡು ಅಂತ ಹೇಳ್ತಾನೆ. ಕೆಲವು ಜನರು ಹಂಗೆ, ಇಲ್ಲಿ ಎಲ್ಲ ಓಕೆ, ಕೆಲವು ವಿಷಯಗಳಲ್ಲಿ ಬಿದ್ದೋಗ್ತೀವಿ ನಾವು. ದೇವ್ರು ಹೇಳ್ತಾರೆ, ಒಂದು ಕೆಲಸ ಮಾಡು, ನಿನಗಿರೋ ಆಸ್ತಿ ಎಲ್ಲ ಮಾರ್ಬಿಟ್ಟು ಬಡವ್ರು ಕೊಟ್ಬಿಡು.
ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಅವನು ಬಹು ಶ್ರೀಮಂತನಾಗಿದ್ದ ನಿಮಿತ್ತವಾಗಿ ಅದಾಗಿಲ್ವಂತೆ, ವಾಪಸ್ ಹೊಂಟೋಗ್ಬಿಟ್ನಂತೆ. ಅದಾಗಿಲ್ವಂತೆ, ವಾಪಸ್ ಹೊಂಟೋಗ್ಬಿಟ್ನಂತೆ. ಹಲ್ಲೆಲೂಯಾ. ಅಂದ್ರೆ ಪರಲೋಕ ರಾಜ್ಯ ಒಂದಿದೆ. ಪರಲೋಕ ರಾಜ್ಯ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಆಪೋಸಿಟ್ ಕೂಡ ಒಂದು ನರಕ ಇದೆ ಅಂತ ಅರ್ಥ. ಈಗ ನಮಗೆ 7 ಜನ್ಮ ಇಲ್ಲ, ಒಂದೇ ಜನ್ಮ. ಈಗ ನಾವು ಏನ್ ಸಂಪಾದನೆ ಮಾಡ್ಕೊಂತೀವೋ ಅದೇ, ಈಗ ನಾವೇನು ಆದಾಯ ಮಾಡ್ಕೊಂತೀವೋ ಅದೇ. ಕೆಲವು ಜನರು ಹೇಳ್ತಾರೆ, ನೀವು ನೋಡಿದಿರ ಅಂತ. ನಾನು ಹೇಳ್ತೀನಿ, ನಿಮ್ಗೆ ಹೃದಯ ಇದೆಯಾ ಅಂತ. ಅವ್ರು ಹೇಳ್ತಾರೆ, ಹ್ಞೂ ಇದೆ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತೀರಾ? ಅವಾಗ ಡವ 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 ಇಲ್ಲಿ ಕೂಡ ಓಡಕಂತ, ತಲೆನೋ ಬಂದಾಗ ಓಡಕಂತ, ಅಲ್ಲೆಲ್ಲ ಆಟ ಇದೆಯಾ ನಿನಗೆ? ಇಲ್ಲ. ಹೃದಯ ಇದೆಯಾ? ಇದೆ. ಯಾವಾಗ ನೋಡಿದೆ? ಇಲ್ಲ. ಇದೆಯಾ? ಇದೆ. ಯಾವಾಗ ನೋಡಿದೆ? ಇಲ್ಲ. ಹೃದಯ ಇದೆಯಾ? ಇದೆಯಾ? ಯಾವಾಗ ನೋಡಿದ್ದೀರಿ? ಹೃದಯ ಇದೆಯಾ? ಯಾವಾಗ ನೋಡಿದಿರಿ? ಮತ್ತೆ ಹೆಂಗೆ ಹೇಳ್ತೀರಿದೆ ಅಂತ? ಹೃದಯ ಇದೆ, ಇರೋದಕ್ಕೆ ನಾವಿರೋದು. ಹಲ್ಲೆಲೂಯಾ. ಹೃದಯ ನೋಡೋಕ್ಕಾಗಲ್ಲ, ನೋಡ್ಬೇಕಾ? ಹೃದಯ ನೋಡ್ಬೇಕಾದ್ರೆ ಏನೋ ಬರಬೇಕು. ಅವಾಗ ಹಾಸ್ಪಿಟಲ್ ಡಾಕ್ಟರ್ ಕ್ಲೀನಾಗಿ ತೋರಿಸ್ಬಿಟ್ಟು ಟಿವಿಲಿ ಎಲ್ಲ ರೆಕಾರ್ಡ್ ಮಾಡಿ ತೋರಿಸ್ತಾರೆ, ನೋಡಿ ನಿಮ್ಮ ಹೃದಯ ಹಿಂಗಾಗಿ. ಹಲ್ಲೆಲೂಯಾ. ಅವಾಗ ಓ ಸೋ ನೈಸ್, ಇದು ನನ್ನ ಹೃದಯ ಅಂತ. ಹಲ್ಲೆಲೂಯಾ. ಹೃದಯ ಇದೆ, ಕಾಣಲ್ಲ. ಒಂದು ಟೈಮ್ ಇದೆ, ಆ ಟೈಮೇ ನೋಡೋಕ್ಕಾಗೋದು. ಅದೇ ಥರ ನರಕನೂ ಇದೆ, ಸ್ವರ್ಗನೂ ಇದೆ. ಇವಾಗ ನೋಡೋಕ್ಕಾಗಲ್ಲ, ಒಂದು ಟೈಮ್ ಬರುತ್ತೆ, ಆವಾಗಲೇ ನೋಡೋಕ್ಕಾಗೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಸತ್ತ ಮೇಲೆ ನೋಡೋಕ್ಕಾಗೋದು ನರಕ ಸ್ವರ್ಗ. ನರಕ ಬೇಕಾ ಸ್ವರ್ಗ ಬೇಕಾ? ಸ್ವರ್ಗ ಬೇಕಾ? ನರಕ ಐತ್ರಿ. ಎಲ್ವಂಟ್ಯ ನೀನ, ಎಲ್ವಂಟ್ಯ ನೀನ. ಹಲ್ಲೆಲೂಯಾ. ಸ್ವರ್ಗ ಬೇಕಾ? ಸ್ವರ್ಗ ಬೇಕಾ? ಸ್ವರ್ಗ ಬೇಕು ಅಂದ್ರೆ ಈ ವಾಕ್ಯಗಳನ್ನೆಲ್ಲ ಕೈಗೊಂಡು ನಡಿಬೇಕು. ಹಲ್ಲೆಲೂಯಾ. ವಾಕ್ಯ ಏನು ಹೇಳ್ತದೆ ಅದನ್ನೆಲ್ಲ ಕೈಗೊಂಡು ನೀನು ನಡಿಬೇಕು. ನೀನು ನಡೆದ್ರೆ ಸ್ವರ್ಗ ಸಿಗುತ್ತೆ. ಸ್ವರ್ಗ ನಿಶ್ಚಯ. ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮ, ಪ್ರಾಣ, ಶರೀರ 3 ಇದೆ. ದೇಹ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗುತ್ತೆ. ಪ್ರಾಣ ದೇವ್ರು ಕೊಟ್ಟಿದ್ದು ದೇವ್ರ ಹತ್ರ ಹೋಗುತ್ತೆ. ಅದರ ಒಳಗಡೆ ಒಂದು ಆತ್ಮ ಇದೆಯಲ್ಲ, ಆ ಆತ್ಮ ಎಲ್ಲೋಗುತ್ತೆ? ನಾನು ಹೇಳಿದೆ, ಮೇಲೆ 2 ಜಾಗ ಇದೆ, ಒಂದು ನರಕ, ಒಂದು ಸ್ವರ್ಗ. ಪಾಪದಲ್ಲಿರೋವನು, ಪಾಪದಲ್ಲಿ ಹಾಗೆ ಸಾಯುವವನು, ಪಾಪದಿಂದ ನಡ್ಕೊಂಡು ಹಾಗೆ ಸಾಯುವಂಥವನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನಾನಲ್ಲದೆ ನಿಮಗೆ ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಎಲ್ಲಿಗೆ ಮಾರ್ಗ? ನರಕಕ್ಕಲ್ಲ, ಸ್ವರ್ಗಕ್ಕೆ. ಹಲ್ಲೆಲೂಯಾ. ಈ ಯೇಸುವಿನ ಮಾರ್ಗದಲ್ಲಿ ನೀನು ನಡೆಯುವಾಗ, ಯೇಸುವಿನ ಮಾರ್ಗದಲ್ಲಿ ನಡೆಯುವಾಗ ಇಕ್ಕಟ್ಟಾದ ಬಾಗಿಲು. ಇಕ್ಕಟ್ಟಾದ ಬಾಗಿಲು ಅಂದ್ರೆ ಏನು? ದೊಡ್ಡ ದೊಡ್ಡ ಮಾಲೆಗಳಲ್ಲಿ ನೋಡಿದ್ದೀರಾ? ಬಾಗಿಲು ಹೆಂಗಿರ್ತದೆ? ದೊಡ್ಡದಾಗಿರ್ತದೆ. ಚಿಕ್ಕ ಚಿಕ್ಕ ಅಂಗಡಿಗಳು ನೋಡಿದ್ದೀರಾ? ಅಂಗಡಿಗೆ ಬಾಗಿಲು ಹೆಂಗಿರ್ತದೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ನರಕಕ್ಕೆ ಹೋಗುವಂತ ಬಾಗಿಲು ಅಗಲವಾದ ಬಾಗಿಲು. ನೀನು ಹೆಂಗ ಬೇಕಾದ್ರೆ ಇರ್ಬೋದು, ಕಾವ್ ಪಿಯೋ ಆಯುಷ್ಕರೋ. ಹಲ್ಲೆಲೂಯಾ. ನೀನು ಇಷ್ಟ ಬಂದಂಗೆ ನೋಡ್ಕೋ. ಇಕ್ಕಟ್ಟು ಆಗಲ್ಲ. ಇಕ್ಕಟ್ಟಾದ ಬಾಗಿಲಿಗೆ ಚಿಕ್ಕ ಬಾಗಿಲನ್ನು ಇಟ್ಕೊಳ್ರಿ. ಆನೆಯನ್ನು ನಡ್ಸಕ್ಕಾಗತ್ತಾ? ನೀವು ನಡೆಸ್ತೀರ ಬಿಡ್ರಿ. ಆನೆ ಅಂದ್ರೆ ಪಾಶಮ್ಮ ನನ್ನ ಮಗ ನೋಡ್ತಾವ್ರ. ಇದು ಆನೆ ಎಲ್ಲ ಪಾಶ ಕೋತಿಸ್ಕೊಂಡು ಬರ್ತದೆ. ಈಗ ಚಿಕ್ಕ ಬಾಗಿಲು, ಆ ಚಿಕ್ಕ ಬಾಗಿಲಲ್ಲಿ ಒಂದು ಒಂಟೆ ಇದೆ, ಒಂದು ಆನೆ ಇದೆ. ಒಂಟೆ ಈಸಿಗೆ ಹೋಗ್ತಾ ಇದೆ. ಈಗ ಈ ಬಾಗಿಲಲ್ಲಿ ಆನೆ ಹೋಗ್ಬೇಕು, ಹೋಗುತ್ತಾ? ಹೋಗಿಸ್ಬೋದು ಒಳಗಡೆ. ಆ ಬಾಗಿಲೇ ಹೊಡೆದಾಕ್ಬೇಕು. ಆ ಬಾಗಿಲು ಹೊಡೆದಾಕಿ, ಆ ಗೋಡೆ ಎಲ್ಲ ಸ್ವಲ್ಪ ಹೊಡೆದಾಕಿ. ಆದ್ರೆ ಈ ಪರಲೋಕಕ್ಕೆ ಹೋಗ್ಬೇಕಂತ ಬಾಗಿಲು, ಅದು ಇಕ್ಕಟ್ಟಾದ ಬಾಗಿಲು, ಹೊಡೆದಾಕಕ್ಕಾಗಲ್ಲ. ಅದು ನಾವೇ ಹೊಡ್ಕೊಬೇಕು. ಅರ್ಥ ಆಗಿಲ್ಲ? ಕಾರ್ಪೆಂಟರ್ ಕೆಲಸ ಮಾಡೋರು ಗೊತ್ತಾಗುತ್ತೆ ತೋಪಡ ಅಂದ್ರೆ ಏನು ಅಂತ. ತೋಪಡ ಗೊತ್ತಾ? ಗೊತ್ತಿಲ್ಲ. ಮುಸುಡಿ ಗೊತ್ತಿಲ್ಲ. ಮುಸುಡಿ ತೋಪಡ ಗೊತ್ತಿಲ್ವಾ? ಈಗ ಈ ಜಾಗದಲ್ಲಿ ನಾನು ಒಂದು ಬೀಡಿಂಗ್, ಇದಕ್ಕೆ ಬೀಡಿಂಗ್ ಅಂತಾರೆ. ಈ ಬೀಡಿಂಗ್ ಹೊಡಿ ಟೈಮಲ್ಲಿ ಏನಾಗೋಯ್ತು, ಸ್ವಲ್ಪ ಮೇಲೆ ಹೊಡೆದ್ಬಿಟ್ಟು, ಸ್ವಲ್ಪ ಲೈಟ್ಗೆ ಒಂದು mm ಅರ್ಧ mm ಮೇಲೆ ಬಂದ್ಬಿಡು. ಈಗ ಇದನ್ನು ಹೊಡೆದ್ರೆ ಪೀಸ್ ಆಗ್ಬಿಡುತ್ತೆ, ಹೊಡಿಬಾರ್ದು. ಈಗ ಇದನ್ನ ನಾನು ಏನು ಮಾಡಬೇಕು? ಈ ಪೀಸ್ ಸಿಕ್ಕಬಾರ್ದು. ಈಗ ನೋಡಿ, ಲೆವೆಲ್ ಆಗಿರೋದಕ್ಕೆ
ಏನಿಲ್ಲ, ಲೆವೆಲ್ ಆಗಿದೆ. ಒಂದು MM ಮೇಲ್ ಬಂದ್ಬಿಟ್ರೆ ತಡೀತೆ. ಈಗ ತಡಿಬಾರ್ದು ಅಂದ್ರೆ ಏನ್ ಮಾಡ್ಬೇಕಾದ್ರೆ ತೋಪಡ ಬರುತ್ತೆ. ತೋಪಡ ತಗೊಂಡು ಉಜ್ಜಿದ್ರೆ ಚಕ್ಕೆ ಪೀಸ್ ಎದ್ದೇಳುತ್ತೆ, ಗೊತ್ತಾ? ಚಕ್ಕೆ ಪೀಸ್ ಎದ್ದು 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 ಎಲ್ಲ ಆದ್ಮೇಲೆ ಲೆವೆಲ್ ಆಗ್ಬಿಡುತ್ತೆ. ಹಾಗೇನೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಬಾಗಿಲು ಇಕ್ಕಟ್ಟಾದ ಬಾಗಿಲಲ್ಲಿ ನೀನು ದಪ್ಪವಾಗಿದ್ರೆ ಆಗಲ್ಲ. ದೇವ್ರ ಅವಾಗ ತೋಪಡ ಹಾಕ್ಬೇಕು, ತೋಪಡ ಹೊಡಿಬೇಕು ದೇವರು. ಆ ತೋಪಡನೇ ದೇವರ ವಾಕ್ಯ, ಆ ತೋಪಡನೇ ಪರಿಶುದ್ಧಾತ್ಮ, ಆ ತೋಪಡನೇ ದೇವರ ಮಾತುಗಳು. ಹಲ್ಲೆಲೂಯಾ. ಒಂದು ಕಲ್ಲು ಸುಂದರವಾಗಿ ಒಂದು ಶಿಲೆಯಾಗಿ ಮಾರ್ಪಡಬೇಕಂದ್ರೆ ಅದು ಕೆತ್ತುವಂತವನ ಕೈಯಲ್ಲಿ ಕಲ್ಲು ಹೋಗಬೇಕು. ಕೆತ್ತುವಂತವನು ಸರಿಯಾದ ರೀತಿಯಲ್ಲಿ ಒಡೆದು ಕೆತ್ತುವಾಗ ಒಂದು ಒಳ್ಳೆ ಶಿಲ್ಪಿಯಾಗಿ ಅದು ಮಾರ್ಪಡುತ್ತೆ. ಅದೇ ರೀತಿಯಲ್ಲಿ ಇಕ್ಕಟ್ಟಾದ ಬಾಗಲಲ್ಲಿ ನೀನು ಹೋಗಬೇಕಾದ್ರೆ ನಿನ್ನ ಇಷ್ಟದ ಪ್ರಕಾರ ಹೋಗಲಿಕ್ಕೆ ಸಾಧ್ಯವಿಲ್ಲ. ಏನೆಲ್ಲ ನಿನ್ನಲ್ಲಿ ಕೆತ್ತಲ್ಪಡಬೇಕು, ಯೇಸುವಿನ ನಾಮದಲ್ಲಿ ಅದು ಕೆತ್ತಲ್ಪಡಬೇಕು. ನನ್ನ ದೇವರು ಪರಿಶುದ್ಧನು, ಪರಲೋಕ ರಾಜ್ಯದಲ್ಲಿ ವಾಸ ಮಾಡುವಂತವನು ಪರಿಶುದ್ಧನು, ಪರಲೋಕ ರಾಜ್ಯವು ಕೂಡ ಪರಿಶುದ್ಧವು. ಅಲ್ಲಿಗೆ ಹೋಗಬೇಕಾದವನು ಪರಿಶುದ್ಧನೇ. ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ದೇವರ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನೀನ್ ದೇವರು ನೋಡ್ಬೇಕಾ? ದೇವರ ರಾಜ್ಯದಲ್ಲಿ ನೀನು ಕಾಣಬೇಕಾ? ದೇವರ ರಾಜ್ಯದಲ್ಲಿ ದೇವರು ನೋಡ್ಬೇಕಾ? ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ದೇವರ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಪರಲೋಕಕ್ಕೆ ಹೋಗ್ಬೇಕಾ? ನೀನ್ ಪರಿಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ಪರಿಶುದ್ಧದ ಬಗ್ಗೆ ಮಾತಾಡ್ರೆ 4-5 ಅವರ್ ಬೇಕು ನನಗೆ. ನಾನು ಆ ಕಡೆ ಹೋಗಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಿದೆ ನಮ್ಮ? ಪ್ರತಿಯೊಬ್ಬ ಮನುಷ್ಯನಿಗೂ ಆತ್ಮ, ಪ್ರಾಣ, ಶರೀರ ಇದೆ. ದೇಹ ಮಣ್ಣಿಂದ ಬಂದು ಮಣ್ಣಿಗೆ ಹೋಗ್ತದೆ. ಪ್ರಾಣ ದೇವ್ರು ಕೊಟ್ಟು ದೇವ್ರ ಹೋಗ್ತದೆ. ಒಳಗಡೆ ಒಂದು ಆತ್ಮ ಇದೆ. ಹೋದ್ರೆ 2 ಜಾಗ ಹೋಗ್ಬೇಕು. ಒಂದು ನರಕಕ್ಕೆ ಹೋಗ್ಬೇಕು, ಇಲ್ಲ ಸ್ವರ್ಗಕ್ಕೆ ಹೋಗ್ಬೇಕು. ನರಕಕ್ಕೆ ಹೋಗ್ಬೇಕಂದ್ರೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಆದ್ರೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ನಿಮ್ಮ ಪಾಪ ಪರಿಹಾರ ಆಗಿರ್ಬೇಕು. ಹುಟ್ಟದಾಗಿಂದ ಇಲ್ಲಿವರೆಗೂ ಸುಳ್ಳು ಹೇಳಿಲ್ವಾ? ಗಂಡಿನ ಜೇಬಲ್ಲಿ ದುಡ್ಡು ತೆಗ್ದಿಲ್ವಾ? ನೋಡಿ, ಎಲ್ಲ ಒಪ್ಕೊಂತವ್ರು. ನಿಜ. ಕಳ್ತನ ಮಾಡಿಲ್ವಾ ಅದು ಗಂಡಿನ ಜೇಬಲ್ಲಿ? ಕಂಡವ್ರ ಮನೆಯಲ್ಲಿ ಒಂದು ಪಾತ್ರ ನಿಮ್ಮ ಮನೇಲಿ ಇಲ್ವಾ? ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚಿಲ್ವಾ? ಜಗಳ ಮಾಡಿಲ್ವಾ? ಯಾರತ್ರ ಜಗಳ ಮಾಡಿಲ್ವಾ? ಅಯ್ಯೋ, ಗಂಡ ಹೊಡೆದವನೇ ಬೈದವನ ಇನ್ನೇನು ಮಾಡಿರ್ಬೇಕು ನೀವು ಹೇಳಿ ಸಮಸ್ಯೆಗೆ. ಹುಟ್ಟದಾಗಿಂದ ಮನುಷ್ಯ ಇಲ್ಲಿವರೆಗೂ ಎಷ್ಟೋ ಸುಳ್ಳು ಹೇಳಿಲ್ವಾ? ಒಂದು ಹುಟ್ಟದಾಗಿಂದ ಇಲ್ಲಿವರೆಗೂ ಒಂದು ಸುಳ್ಳು ಹೇಳಿಲ್ಲ. ಅರ್ರ ಸತ್ಯ ಹರಿಶ್ಚಂದ್ರನ್ ಹುಡುಕ್ಬೇಕೀಗ ನಾನು. ತಂಗಿನೇ ಇರ್ಬೇಕು ನೀವು. ಹಲ್ಲೆಲೂಯಾ. ಅಲ್ಲ ಹೇಳ್ತಾ ಇರೋದು, ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಪಾಪ ಪರಿಹಾರ ಆಗ್ಬೇಕು. ಹಲ್ಲೆಲೂಯಾ. ಸಬ್ಜೆಕ್ಟ್ ಬೇರೆ ಇದೆ ಇದು. ಅಂದ್ರೆ ಒಬ್ಬ ಮನುಷ್ಯ ಪರಿಶುದ್ಧವಾಗಿರುವಂತ ಮನುಷ್ಯನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಆ ರಕ್ತವೇ ಯೇಸು ಸ್ವಾಮಿ ರಕ್ತ. ಯೇಸು ಸ್ವಾಮಿ ನಂಬಿ ಅವರ ರಕ್ತದಲ್ಲಿ ತೊಳೆಯಲ್ಪಟ್ಟಿದ ತಕ್ಷಣ ಯಾರು ಪರಲೋಕಕ್ಕೆ ಹೋಗಲ್ಲ, ಅವ್ರ ವಾಕ್ಯದ ಪ್ರಕಾರ ನಡಿಬೇಕು. ಕೆಲವು ಜನರು ಹಂಗೆ ಅನ್ಕೊಂಡ್ಬಿಟ್ಟವ್ರೆ, ಒಬ್ಬ ನಾನು ದೀಕ್ಷೆ ತಗೊಂಡ್ಬಿಟ್ಟೆ, ದೇವ್ರು ಹೇಳಿದ್ರು ನೀನು ಹಗ್ಗ ಕಟ್ಟಿ ಎಳ್ಕೊಂಡ್ಬಿಡ್ತೀನಿ ಅಂತ. ಹಗ್ಗ ಕಟ್ಟಿಬಿಟ್ಟು ಸೊಂಟಕ್ಕೆ ಸರ್ರ ಅಂತ ಎಳ್ಕೊಂಡ್ಬಿಡ್ತೀನಿ ಅಂತ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ದೇವರ ಮಕ್ಕಳಾಗಿ ಮಾರ್ಪಟ್ಟ ಮೇಲೆ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರ್ಬೇಕು. ನೀವು ನನ್ನಲ್ಲಿರ್ಬೇಕು, ನಾನು ನಿಮ್ಮ ಒಳಗಡೆ ಇರ್ಬೇಕಂತ ದೇವ್ರು ಹೇಳ್ತಾರ. ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟು ವಾಕ್ಯದ ಪ್ರಕಾರ ನಡೆಯುವಾಗ ನಮ್ಗೆ ಸ್ವರ್ಗ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ಅರ್ಥ ಆಗ್ತೇನಮ್ಮ? ಸತ್ ಮೇಲೆ ಎಲ್ಲೆಲ್ಲೂ ಹೋಗಲ್ಲ, 2 ಜಾಗಕ್ಕೆ, ಒಂದು ನರಕ, ಒಂದು ಸ್ವರ್ಗ. ಸ್ವರ್ಗ ಬೇಕಾ ನರಕ ಬೇಕಾ? ಸ್ವರ್ಗನೇ ಬೇಕು. ನರಕ ಹೆಂಗಿರ್ತದೆ ಹೇಳ್ರಿ? ಬೆಂಕಿ. ಅವು ಒಂದು ಸಾರಿ ಹಾಕ್ಬಿಟ್ರೆ ಮತ್ತೆ ಬರಕ್ಕಾಗಲ್ಲ. ಅದಕ್ಕೆ ಕೇಳ್ತಾರೆ ನಿತ್ಯ ಮರಣ. ನಿತ್ಯ ಮರಣ ಅಂದ್ರೆ ಕೊನೆನೇ ಇಲ್ಲ, ಸುಡ್ತಾನೆ ಇರಬೇಕು. ಆ ಹಿಂಸೆ ಯಾರಿಗೂ ಬೇಡ, ಅದು ನರಕ. ಅಲ್ಲಿಂದ ತಪ್ಪಿಸ್ಕೊಳ್ಪಡ್ಬೇಕಂದ್ರೆ ಯೇಸು ಸ್ವಾಮಿ ಬೇಕೇ ಬೇಕು. ಯೇಸು ಸ್ವಾಮಿ ನಂಬಿ ಅವರ ಮಾರ್ಗದಲ್ಲಿ ನಡೆಯುವಾಗ ನಮ್ಗೆ ಸ್ವರ್ಗ ಸಿಗುತ್ತೆ. ಇಷ್ಟೇ ಸಬ್ಜೆಕ್ಟ್. ಇದು ನಿಮಗೋಸ್ಕರ ಇಷ್ಟೊತ್ತರೆಗೂ ನಾನು ಮಾತಾಡಿದ್ದು. ನಾನು ಪ್ರಸಂಗದೊಳಗಡೆ ಹೋಗ್ತೀನಿ. ಕರೆಕ್ಟಾಗಿ 11:15 ನನ್ನ ಟೈಮು. 11:15 ನಾನು ನಿಲ್ಲಿಸ್ತೀನಿ.
ಓಕೆನಾ? ಕರ್ತನ ಮೇಜ್ 5 ನಿಮಿಷ ಕೊಟ್ಬಿಡ್ತೀನಿ, ಟೆನ್ಷನ್ ಮಾಡ್ಕೊಂಬೇಡ್ರಿ. ಅಲ್ಲೆಲೂಯ. ಕರ್ತನ ಮೇಜು 5 ನಿಮಿಷ ಕೊಡ್ತೀನಿ ನಾನು. ದೇವ್ರ ವಾಕ್ಯ ತುಂಬ ಇಂಪಾರ್ಟೆಂಟು. ರೆಡಿ ಆಗಿದ್ದೀರಾ? ಪ್ರೈಸ್ ಲಾರ್ಡ್. ಬಂದು ಸುಮ್ಮನೆ ವ್ಯರ್ಥವಾಗಿ ಹೋಗ್ಬಾರ್ದು. ನೀವು ಏನಾದರೂ ಹೊಂದ್ಕೊಂಡು ಹೋಗ್ಬೇಕು, ಏನಾದ್ರು ಸಂಪಾದಿಸ್ಕೊಂಡು ಹೋಗ್ಬೇಕು, ಏನಾದರೂ ಒತ್ತುಕೊಂಡು ಹೋಗ್ಬೇಕು. ಅಲ್ಲೆಲೂಯ. ಸರಿ, ಕರ್ತನ ಕೊಟ್ಟಿರೋ ವಾಕ್ಯದ ಕಡೆ ಪಟ್ಟಂತ ಓಡಿ ಬರೋಣ. ಕೀರ್ತನೆಗಳು 128ನೇ ಅಧ್ಯಾಯ ಅಥವಾ 127ನೇ ಅಧ್ಯಾಯ 1ನೇ ವಾಕ್ಯ. ಬೇಗ ಪಟ್ಟಂತ ಓದ್ರಿ. ಯೆಹೋವನು ಮನೆ ಕಟ್ಟದೇ ಇದ್ದರೆ, ಯೆಹೋವನು ಮನೆ ಕಟ್ಟದೇ ಇದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಸಾಕು. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವರು ಕಷ್ಟಪಡುವುದು ವ್ಯರ್ಥ. ಹಲ್ಲೆಲೂಯ. ಇದೇ ವಾಕ್ಯ ಇವತ್ತು ನಿಮ್ಮ ಸಂಗಡ ಮಾತಾಡ್ಲಿಕ್ಕಾಗಿ ದೇವರು ಕೊಟ್ಟಿರುವಂಥ ವಾಕ್ಯ. ಬರೋ ವಾರ ತುಂಬ ಸ್ಪೆಷಲ್ ಆಗಿದೆ ಪ್ರಸಂಗ. ಅದು ಇವರನ್ನ ಮಾಡಬೇಕಾಗಿತ್ತು, ಯಾಕೋ ಗೊತ್ತಿಲ್ಲ, ದೇವರತ್ನ ಬೇಡ ಅಂತ ಹೇಳಿದ್ರು. ನಾನು ತಿಳ್ಕೊಂಡೆ ಸಮಥಿಂಗ್ ಏನೋ ಇದೆ ಅಂತ. ಬರೋ ವಾರ ಆ ಪ್ರಸಂಗ ನಾನು ಮಾಡ್ತೀನಿ. ಈ ವಾರ ಇದನ್ನು ನಾನು ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯ. ಸರಿ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆಯನ್ನ ನೀನು ಕಟ್ಟಬಾರದು, ನೀನು ದೇವರಲ್ಲಿ ಕಟ್ಟಲ್ಪಡಬೇಕು. ಇಲ್ಲ ಇದ್ದೀರಿ? ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆಯನ್ನ ನೀನು ಕಟ್ಟಬಾರದು, ನೀನು ದೇವರಲ್ಲಿ ಕಟ್ಟಲ್ಪಡಬೇಕು. ದೇವರಲ್ಲಿ ನೀನು ಕಟ್ಟಲ್ಪಟ್ರೆ ನಿನ್ನ ಮನೆಯನ್ನ ದೇವ್ರು ಕಟ್ತಾರ. ಈಗ ಈ ಕೆಲವು ಮಾಲ್ಗಳಲ್ಲಿ ನೋಡಿದ್ರೆ ಆಫರ್ ಕೊಡ್ತಾರೆ. ಸರಿ, ಮಾಲ್ ಬೇಡ ಬಿಡ್ರಿ, ಬಿರಿಯಾನಿ ಎಷ್ಟು ಜನ ತಿಂತೀರಿ? ಫಾಸ್ಟ್ ಹೋಗಿ ಬಂದು ಬಿರಿಯಾನಿನೇ ಹಿಡ್ಕಂತಾರೆ. ಯಾಕಂದ್ರೆ ನಾವೆಲ್ಲ ಬಿರಿಯಾನಿ ಪ್ರಿಯರು. ಮದ್ಯ ಪ್ರಿಯರು ಬೇರೆ ಇದ್ದಾರೆ, ನಾ ಬಿರಿಯಾನಿ ಪ್ರಿಯರು ಅಲ್ವಾ? ಸರಿ, ಈಗ ಈ ಸರೌಂಡಿಂಗ್ನಲ್ಲಿ ಎಲ್ಲೇ ಆಗಲಿ ಒಂದು ಅಂಗಡಿ ಹೊಸದಾಗಿ ಓಪನ್ ಮಾಡಿದ್ರೆ ಏನು ಮಾಡ್ತಾರೆ ಹೇಳ್ರಿ? ಬೈ 1 get 1 ಫ್ರೀ. ಒಂದು ತೆಗೆದುಕೊಂಡ್ರೆ ಒಂದು ಫ್ರೀ. ಬಿರಿಯಾನಿ ಪ್ಯಾಕೆಟ್ ಎಷ್ಟು? 100 ರೂಪಾಯಿ. 100 ರೂಪಾಯಿಗೆ 2 ಪ್ಯಾಕೆಟ್. ಟೇಸ್ಟ್ ಆಗಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು 5 ಪ್ಯಾಕೆಟ್ ಖಾಲಿ ಮಾಡಿರ್ತಾರೆ. ಹಲ್ಲೆಲೂಯಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಹೊರಿತಾ ಇರ್ತದೆ. ಇನ್ನೊಂದು ಪ್ಯಾಕೆಟ್ ತಗೊಬೇಕು. ಯಾಕೆ? ಒಂದು ತಗೊಂಡ್ರೆ ಒಂದು ಫ್ರೀ. ಹಲ್ಲೆಲೂಯ. ಒಂದು ತಗೊಂಡ್ರೆ ಒಂದು ಫ್ರೀ. ರೈಟ್, 100 ರೂಪಾಯಿ. ಹಾಗೇನೆ ಇಲ್ಲಿ ನಮಗೆ ದೇವರು ಆಫರ್ ಕೊಡ್ತಾ ಇದ್ದಾರೆ. ಎಲ್ಲಿ ಮತ್ತೆ ಬೇಗ ಬರಲಿ ಬಿರಿಯಾನಿಯಿಂದ ಕುತ್ಕೊಂಡ್ಬಿಡ್ರಿ. ಹಲ್ಲೆಲೂಯ. ಈ ವಾಕ್ಯದಲ್ಲಿ ದೇವರು ನಮಗೆ ಒಂದು ಆಫರ್ ಕೊಡ್ತಾ ಇದ್ದಾರೆ. ಈ ಆಫರ್ ಯಾರಿಗೆ ಬೇಕು? ಕೈ ಇಳಿಸಿ. ನನ್ಗೆ ಆಫರ್ ಬೇಡ ಅನ್ನೋರು ಕೈ ಎತ್ತರಿ. ಸರಿ, ನನಗೆ ಆಫರ್ ಬೇಕು ಅನ್ನೋರು ಕೈ ಎತ್ತರಿ. ಅದೇನು ಆಫರ್ ಅಂತೇಳಿ ವಿವರಣೆ ಮಾಡೋದೇ ಪ್ರಸಂಗ. ಹಲ್ಲೆಲೂಯ. ಆ ಆಫರ್ ಏನು ಅಂತೇಳಿ ಪ್ರಸಂಗ ಮಾಡಿ ಮುಗಿಸೋಷ್ಟೊಳಗಡೆ ನನ್ನ ಪ್ರಸಂಗ ಮುಗೀತದೆ. ಆ ಆಫರ್ ಬಗ್ಗೆ ಮಾತಾಡೋಷ್ಟೊತ್ತಿಗೆ ಪ್ರಸಂಗ ಮುಗೀತದೆ. ಹಲ್ಲೆಲೂಯ. ಈಗ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯೆಹೋವನು ಮನೆ ಕಟ್ಟದಿದ್ರೆ ಕಟ್ಟೋದು ನಿನ್ನ ವ್ಯರ್ಥ. ಅಂದ್ರೆ ನೀನು ಮನೆ ಕಟ್ಟೋ ಅವಶ್ಯಕತೆ ಇಲ್ಲ, ನಿನಗಾಗಿ ದೇವರು ಮನೆ ಕಟ್ತಾನೆ. ನೀನು ಆತ್ಮಿಕ ಜೀವಿತವನ್ನ ಕಟ್ಟಿಕೊಳ್ಳಬೇಕು. ನೀನ್ ದೇವರಲ್ಲಿ ಕಟ್ಟಲ್ಪಡಬೇಕು, ನೀನ್ ದೇವರ ಕೃಪೆಯಲ್ಲಿ ಕಟ್ಟಲ್ಪಡಬೇಕು, ನೀನ್ ದೇವರ ಸಾನ್ನಿಧ್ಯದಲ್ಲಿ ಕಟ್ಟಲ್ಪಡಬೇಕು, ನೀನ್ ದೇವರ ವಾಕ್ಯದಲ್ಲಿ ಕಟ್ಟಲ್ಪಡಬೇಕು, ನೀನ್ ದೇವರ ಆತ್ಮದಲ್ಲಿ ಕಟ್ಟಲ್ಪಡಬೇಕು. ಮಿಕ್ಕಿದು ದೇವರು ಕಟ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವ್ರು ಇಲ್ಲಿ ಒಂದು ಆಫರ್ ಕೊಡ್ತಾ ಇದ್ದಾರೆ. ಆಫರ್ ಬಗ್ಗೆ ಮಾತಾಡ್ತೀನಿ, ಕೇಳ್ರಿ. ಆ ಆಫರ್ ಏನಪ್ಪಾ ಅಂದ್ರೆ, ಈ ಲೋಕದಲ್ಲಿ ನಮಗೆ ವಾಸ ಮಾಡ್ಲಿಕ್ಕೆ ಒಂದು ಮನೆ ಬೇಕು. ಬೇಕಾ ಬೇಡ? ಬೇಕಂದ್ರೆ ಪಟ್ಟಣ ಇಟ್ಕೊಬೇಕು. ಇಲ್ಲಿ ಮನೆ ಪಕ್ಕದಲ್ಲಿ ಎಲ್ಲ 30-40 ಸೈಟ್ ಮಾಡ್ತಿದ್ದಾರೆ. ಎಲ್ಲ ಪಕ್ಕ ಏನೋ ಜನರಲ್ ಸೈಟು ಬೇರೆ 50,000 ಅಂತ ಯಾರು ಬಂದಿಲ್ಲ ಅನ್ಸ್ ಮಾಡ್ರೆ ಪ್ರಸಂಗ ಮುಗಿಯೋಕ್ಕಿಂತ ಮುಂಚೆನೇ ಎದ್ದೋಗ್ಬಿಡ್ತೀರ ನೀವು. ಇಲ್ಲೊಬ್ಬರೇ ಕಾಣಲ್ಲ. ನಾನೊಬ್ಬನೇ ಪ್ರಸಂಗ ಮಾಡಿ ಸೋತ್ರ ಮಲೆಯಲ್ಲಿ ಅಪ್ಪ ಅಂತೇಳಿ ನನ್ನನ್ನು ಆಶೀರ್ವಾದ ಮಾಡಪ್ಪ ಅಂತ ನಾನು ಹೋಗ್ಬೇಕು. ಯಾಕೆ? ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಬುಟ್ರೆ ಸಿಕ್ಕಲ್ಲ. ಬುಟ್ರೆ ಸಿಕ್ಕಲ್ಲ. ಅದಕ್ಕೆ ನೀವು ಮಾಡ್ತಾ ಇರ್ರಿ ಪಾಸ್ಟ್ರೆ, ನನ್ನ ಮನಸ್ಸೆಲ್ಲ ಇಲ್ಲೇ ಇರ್ತದೆ, ನಾನು ಅಲ್ಲೋಗಿ ಬಂದ್ಬಿಡ್ತೀನಿ. ಹಲ್ಲೆಲೂಯಾ.
ಒಬ್ಬೊಬ್ಬರು ಎರಡೆರಡು ಮೂರು ಮೂರು ಬುಕ್ಕು. ಯಾಕೆ? ಇದು ನನ್ನ ಮಗಳಿಗೆ, ಇದು ನನ್ನ ದೊಡ್ಡ ಮಗಳಿಗೆ, ನನ್ನ ಚಿಕ್ಕ ಅವ್ನು ತಗೊಂಡ್ಬಿಟ್ಟು ಲಟ್ಟ ಅನ್ಬೇಕು. ಅಲ್ಲೂ ಸುಮ್ಮನೆ ಹೇಳಿದೆ 50,000 ರೂಪಾಯಿ 30-40 ಸೈಟ್ ಅಂದ್ರೆ ಇಲ್ಲಿ ಒಬ್ರು ಕುತ್ಕೊಳಲ್ಲ, ಬರೀ ಒಂದೇ ಅವರ್ ಟೈಮು ಅಂದ್ರೆ ಸಾಕು. ಪಾಸ್ಟ್ರೆ ನಿಮ್ ನಡೀಲಿ, ನಾವು ನಡೆಸ್ಕೊಂಡು ಬರ್ತೀನಿ ಅಂತ ನೀವು ಹೋಗ ಗ್ಯಾರಂಟಿ. ಅಲ್ಲೇಲೂಯ. ಆ ಥರ ದೇವ್ರು ಮಾತಾಡುವಾಗ, ದೇವ್ರು ಕೊಡ್ತೀನಿ ಅಂತ ಹೇಳುವಾಗ ಪಟ್ಟಂದ ರಿಸೀವ್ ಮಾಡಬೇಕು. ಅಲ್ಲೇಲೂಯ. ಈಗ ನೀವು ಕಾಣದೇ ಇರ್ಬೋದು, ಈಗ ಈ ದೇವ್ರು ಮಾತಾಡೋ ಮಾತುಗಳು ಕಾಣದೇ ಇರ್ಬೋದು, ಈಗ ನೀವು ಅನುಭವಿಸದೇ ಇರ್ಬೋದು, ಬಟ್ ಒಂದು ಟೈಮ್ ಬರುತ್ತೆ, ಒಂದು ಸಮಯ ಬರುತ್ತೆ. ದೇವ್ರು ಕೆಲವು ಟೈಮಲ್ಲಿ ವಾಗ್ದಾನಗಳು ಮಾತಾಡುವಾಗ ಬಿಗಿಯಾಗಿ ಹಿಡ್ಕೊಳ್ಬೇಕು. ಆ ವಾಗ್ದಾನಗಳು ಕೆಲವು ಟೈಮ್ ಹೊಡೆದು ಹೊರಗಡೆ ಬರುತ್ತೆ, ಬರೋ ಟೈಮಿಗೆ ಬರುತ್ತೆ, ನಿನಗೆ ಸಿಗಬೇಕಾದ ಟೈಮಿಗೆ ಸಿಗುತ್ತೆ, ನಡಿಬೇಕಾದ ಟೈಮ್ ನಡೆಯುತ್ತೆ. ಆದರೆ ವಾಗ್ದಾನ ಮಾಡೋದು ಮನುಷ್ಯನಲ್ಲ, ವಾಗ್ದಾನ ಮಾಡುವಂಥದ್ದು ಸ್ವರ್ಗದ ದೇವರಾಗಿರ್ತಾನೆ. ರಬ ಶಬದ ಡಗ ದಬ ರಿಖಮಾನ ಪ್ರೌಢ ಪ್ರಮಾಣ. ಯಾರಿಗೆಲ್ಲ ಸ್ವಂತ ಮನೆ ಇಲ್ವ ಬೆಂಗಳೂರಲ್ಲಿ, ಯೇಸುವಿನ ನಾಮದಲ್ಲಿ ಸ್ವಂತ ಮನೆ ಉಂಟಾಗಲಿ. ಇದೇ ಬೇರೆ ಕಡೆ ಪ್ರಸಂಗ ಮಾಡ್ಬಿಟ್ಟಿದೆ ಅಥವಾ ಇದೇ ಬೇರೆ ಕಡೆ ಹೇಳ್ಬಿಟ್ಟಿದ್ರೆ ಜಿಗಿದಾಡಿ ಬಿಡ್ತಾ ಇದ್ರು, ನನಗೊಂದು ಮನೆ, ನಮ್ಮ ಅಮ್ಮನಿಗೊಂದು ಮನೆ, ನಮ್ಮ ಅಪ್ಪನಿಗೊಂದು ಮನೆ, ನಮ್ಮ ಅಕ್ಕನಿಗೊಂದು ಮನೆ ಅಂತ. ಯಾರಿಗೆಲ್ಲ ಮನೆ ಇಲ್ವೋ ಸ್ವಂತ ಮನೆ ಕೊಡ್ಲಿ ಅಂತೇಳಿ ನಾನು ಆತ್ಮ ಪರವಶನಾಗಿ ಆತ್ಮ ತುಂಬಲ್ಪಟ್ಟು ಕಟ್ಲೆ ಕೊಟ್ಟೆ. ನೀವು ನನಗೊಂದು ಮನೆ ಸಾಕು ಸ್ತೋತ್ರ ಅಂತ ಕೂತಿದ್ರಿ. ಅಲ್ಲೇಲೂಯ. ಡಬಲ್ ಧಮಾಕ ತರ ಹೊಡಿಬೇಕು. ಹೌದು, ದೇವ್ರು ಕೊಡ್ತಾರಪ್ಪ, ನನಗೊಂದು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ನಾವು ಬಿತ್ತಬೇಕ್ರಿ ರೀ, ಸುಮ್ಮನೆ ಬಂದು ಕೂತ್ಕೊಂಡ್ರೆ ಪ್ರಯೋಜನ ಏನಿಲ್ಲ. ದೇವ್ರು ಮಾತಾಡುವಾಗ ನೀವು ಬಿತ್ತಬೇಕು, ದೇವ್ರು ಮಾತಾಡುವಾಗ ನೀವು ಮಾತಾಡಬೇಕು. ಯಾಕೆ ಹೇಳ್ರಿ? ಯಾಕಂದ್ರೆ ದೇವ್ರು ನಮ್ಮನ್ನು ಮೂಗನಾಗಿ ಮಾಡಿಲ್ಲ. ದೇವ್ರ ವಾಕ್ಯ ಕೇಳ್ತದೆ, ನೀನು ಬಾಯಿ ತೆಗ್ದಿಲ್ಲ ಅಂದ್ರೆ ಮುಂಬರೋ ದಿನಗಳಲ್ಲಿ ಬೆಟ್ಟ ಗುಟ್ಟ ಮರಗಳು ಬಾಯಿ ತೆಗಿತವೆ ಅಂತ. ನೀನು ಕೆಲವು ಹೊಂದ್ಕೊಳಕ್ಕಾಗಿಲ್ಲ ಅಂದ್ರೆ ಅವಾಗಾದ್ರೂ ಕೊಡ್ತೀನಿ ಅಂತ. ಅಲ್ಲೇಲೂಯ. ದೇವ್ರು ಮಾತಾಡುವಾಗ ನೀನು ಬಿತ್ತಬೇಕು, ಕಟ್ಲೆ ಕೊಡ್ಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ, ನಿನ್ನ ಬಾಯಿ ಒಳಗಡೆ ನಾನು ಜೀವವನ್ನ ಮರಣವನ್ನ ಜೀವವನ್ನ ಇಟ್ಟಿದ್ದೇನೆ. ಅಲ್ಲೇಲೂಯ. ನೀನು ಕಟ್ಟಲೆ ಕೊಡುವಾಗ ಅದು ನಡೆಯುತ್ತೆ. ನೀನು ಕಟ್ಟಲೆ ಕೊಡಬೇಕು. ಆ ಅಧಿಕಾರ ದೇವ್ರು ನಿನ್ನ ಒಳಗಡೆ ಇಟ್ಟಿದ್ದಾರೆ. ಇದು ಯಾರಿಗೂ ದೇವರ ಅಧಿಕಾರ ಕೊಟ್ಟಿಲ್ಲ. ದೇವರ ಮಕ್ಕಳಾಗಿರೋ ನಮಗೆ ದೇವರ ಅಧಿಕಾರ ಕೊಟ್ಟಿದ್ದಾರ. ದೇವರ ಮಕ್ಕಳಿಗೆ ದೇವರ ಅಧಿಕಾರ ಕೊಟ್ಟಿದ್ದಾರ. ನೀನು ಕಟ್ಟಲೆ ಕೊಡೋದ್ರ ದೇವರ ಅಧಿಕಾರ ಕೊಟ್ಟಿದ್ದಾರ. ನೀನು ಕಟ್ಟಲೆ ಕೊಡುವಾಗ ಅದು ನಡೆಯುತ್ತೆ. ರಬದ ಡಗದಬ ರಿಕಮಾನ. ಪ್ರೈಸ್ ದಿ ಲಾರ್ಡ್. ಜೀಸಸ್. ನನ್ನ ದೇವ್ರ ಕಂಜೂಸ್ ಪಾರ್ಟಿ ಅಲ್ಲ. ನನ್ನ ದೇವ್ರು ಚಿಕ್ಕದಾಗ ಕೊಡೋ ದೇವ್ರಲ್ಲ, ನನ್ನ ದೇವ್ರು ದೊಡ್ಡದಾಗ ಕೊಡೋ ದೇವ್ರು. ನಾನು ಹೇಳಿದೆ, ಬೆಂಗಳೂರಲ್ಲಿ ಯಾರಿಗೆ ಮನೆಯಲ್ಲ ಸ್ವಂತ ಮನೆ ಆಗಲಿ ಅಂತ ಹೇಳಿದ ತಕ್ಷಣ ನೀವು ಬಿತ್ತನೆ ಮಾಡಬೇಕು, ನೀವು ಕಲ್ಪಿಸ್ಬೇಕು. ಹೌದು ಸ್ವಾಮಿ, ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನನಗೊಂದು ಮನೆ, ನನ್ನ ತಮ್ಮನಿಗೊಂದು ಮನೆ, ನಮ್ಮ ಅಕ್ಕನಿಗೊಂದು ಮನೆ, ನನ್ನ ತಂಗಿಗೊಂದು ಮನೆ, ನಮ್ಮ ಅಪ್ಪನಿಗೊಂದು ಮನೆ, ನಮ್ಮ ಅಮ್ಮನಿಗೊಂದು ಮನೆ, ಎಲ್ರಿಗೊಂದೊಂದು ಮನೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ದೇವ್ರೆ. ಹಾಗೆ ನಡೀಲಿ ದೇವ್ರೆ ಅಂತ ನೀನು ಕಟ್ಟಲು ಕೊಡಬೇಕಾ? ನೋಡಿ ನಂಬೋರಿಗಿಂತ ನೋಡದೆ ನಂಬೋರು ಧನ್ಯರು. ಎಸ್, ನೋಡಿ ನಂಬುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನೋಡದೆ ನಂಬುವುದಕ್ಕಾಗಿ ಕರೆಯಲ್ಪಟ್ಟವರು. ಇರುವುದನ್ನ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಇಲ್ಲದೆ ಇರುವುದನ್ನ ಇರುವುದ ಹಾಗೆ ತೆಗೆದುಕೊಂಡು ಬರುವುದಕ್ಕಾಗಿ ಕರೆಯಲ್ಪಟ್ಟವರು. ಅಲ್ಲೇಲೂಯ, ಅಲ್ಲೇಲೂಯ. ದೇವ್ರು ಹೇಳ್ತಾ ಇದ್ದಾರೆ, ನೀನ್ ಮನೆ ಕಟ್ಟಬಾರ್ದು, ನಿನ್ನ ಮನೆ ದೇವ್ರು ಕಟ್ಟಬೇಕು. ನಿನ್ನ ಮನೆಯನ್ನ ಕಟ್ಟುವುದಕ್ಕೆ ನೀನ್ ದೇವ್ರ ಕೈಲಿ ಒಪ್ಪಿಸ್ಕೊಡೋದಾದ್ರೆ, ನಾನು ಅವಾಗಲೇ ಹೇಳಿದೆ ನಿನಗೆ ಒಂದು ಆಫರ್. ಅದೇನು ಆಫರ್? ಈ ಭೂಲೋಕದಲ್ಲೂ ನಿನಗೊಂದು ಮನೆ, ಪರಲೋಕದಲ್ಲೂ ನಿನಗೊಂದು ಮನೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಈ ಕೇಳಿಸ್ಕೊಳ್ರಿ, ಈಗ ನನಗೆ ಪರಲೋಕದಲ್ಲಿ ಮನೆ ಬೇಕು ಅನ್ನೋರು, ನಿಮ್ಗೆನ್ನ ಅರ್ಥ ಆಗಿಲ್ಲ. ಚಂದ್ರಲೋಕ ನೋಡಿದ್ರ? ಇರೋ ಲೋಕನೇ ಸರಿ ನೋಡಕ್ ಆಗ್ತಾ ಇಲ್ಲ. ನಾಸಾ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗಿ, ಪರವಾಗಿಲ್ಲ ಇಲ್ಲಿ ಮನುಷ್ಯ ಇರಬಹುದು,
ಸರಿ ಹೋಗೋ ಸ್ವಾಮಿ, ಅಲ್ಲಿ ಹೋಗೋನು ಯಾರು? ಪೇಪರ್ ಅವನ ಕರ್ಕೊಂಡೋಗ್ಬಿಟ್ಟು ಚಂದ್ರಲೋಕದಲ್ಲಿ ಮನೆ ಕೊಡೋದು ಆಗ್ತದಾ? ಈಗ ಚಂದ್ರಲೋಕದಲ್ಲಿ ಮನೆ ಬೇಕಂದ್ರೆ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡ್ಬೇಕು, ಜಟ್ಟಲ್ಲಿ ಹೋಗ್ಬೇಕು. ಅಲ್ಲೇ ಲೂಯ್ಯ, ಪುಕ್ಕಟ್ನಾಗ ಕರ್ಕೊಂಡು ಹೋಗ್ತಾರೆ, ನಮ್ಮ ದುಡ್ಡು ಕೊಡ್ಬೇಕಲ್ಲ. ಅಲ್ಲೇ ಲೂಯ್ಯ. ಈಗ ಚಂದ್ರಲೋಕದಲ್ಲಿ ಮನೆ ಇರೋನ್ ಶ್ರೀಮಂತನ, ಈ ಭೂಲೋಕದಲ್ಲಿ ಮನೆ ಇರೋನ್ ಶ್ರೀಮಂತನ? ಮಾತಾಡ್ರಿ. ಚಂದ್ರನ ಪಕ್ಕದ ಮನೆ ಚಂದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಆಕಾಶದಲ್ಲಿರೋ ಚಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಕೆಲವು ಜನ ಚಂದ್ರ ಅಂತ ಹೇಳ್ತಾ ಇದ್ದಾರೆ, ಪಾಸ್ಟಿಗೆ ಹೆಂಗ್ ಗೊತ್ತಾಗ್ಬಿಡ್ತು ಆ ಚಂದ್ರನ ಬಗ್ಗೆ ಅಂತ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ದೇವ್ರು ಹೇಳ್ತಾ ಇದ್ದಾರೆ, ಈ ಭೂಲೋಕದಲ್ಲಿ ನೀನ್ ಮನೆ ಕಟ್ಟಬಾರದು, ನಿನ್ನ ಮನೆ ದೇವ್ರು ಕಟ್ಟಬೇಕು. ಈ ಭೂಲೋಕದಲ್ಲಿ ನಿನಗೆ ಮನೆನ ಕಟ್ಟುವುದಕ್ಕಾಗಿ ನೀನ್ ದೇವ್ರ ಕೈಲಿ ಒಪ್ಪಿಸ್ಕೊಟ್ರೆ ಅರ್ಥ ಮಾಡ್ಕೊಬೇಕು, ನೀನ್ ರೆಡಿ ಆಗ್ತಾ ಇದೀಯಾ, ಪರಲೋಕದಲ್ಲಿ ಒಂದು ಮನೆ ರೆಡಿ ಆಗ್ತಾ ಇದೆ ಅಂತ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ನೀನ್ ಕಟ್ಟೋ ಮನೆಗೂ ದೇವ್ರು ಕಟ್ಟೋ ಮನೆಗೂ, ನೀನ್ ಕಾಯುವ ಕಾವಲಿಗೂ ದೇವ್ರು ಕಾಯುವ ಕಾವಲಿಗೂ ತುಂಬಾ ವ್ಯತ್ಯಾಸವಿದೆ. ಅಲ್ಲೇಲೂಯ. ಯೋಬನ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಯೋಬನ ಮನೆಯನ್ನ ದೇವರ ಆಶೀರ್ವಾದ ಮಾಡಿದ್ರು, ಅವನ ಮನೆಯನ್ನ ದೇವರು ಅನುಗ್ರಹಿಸಿದ್ರು, ಅವನ ಮನೆಯನ್ನ ದೇವರು ಕಂಡಿದ್ರು, ಅವನ ಮನೆ ಒಳಗಡೆ ದೇವರಿದ್ರು, ಅವನ ಮನೆಯನ್ನ ದೇವರು ಕಟ್ಟಿದ್ರು. ಒಂದು ದಿನ ಸೈತಾನ ಬರ್ತಾ ಇದ್ದಾನೆ, ಒಂದು ದಿನ ಸೈತಾನ ಬರ್ತಾ ಇದ್ದಾನೆ. ಅಂದ್ರೆ ದೇವ್ರು ಹೇಳ್ತಾ ಇದಾರೆ, ಮನೆ ನಾನು ಕಟ್ಟಬೇಕು. ಯಾಕೆಂದ್ರೆ ನೀನು ಈ ಲೋಕದಲ್ಲಿ ಇರುವಾಗಲೂ ಪರಲೋಕಕ್ಕೆ ಬರೋವರೆಗೂ ಸೈತಾನ ನಿನ್ನ ಬಿಟ್ಟುಕೊಡಲ್ಲ, ನಿನ್ನ ಹಿಂಬಾಲಿಸ್ತಾ ಇರ್ತಾನೆ. ಆದ ಕಾರಣವಾಗಿ ಮನೆ ನೀನು ಕಟ್ಟಬಾರದು, ನಿನ್ನ ಮನೆ ನಾನು ಕಟ್ಟಬೇಕು. ಯಾಕೆ 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 ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು CC ಕ್ಯಾಮ್ರಾ ನಾನು ಕಟ್ಟೋ ಮನೆಗೆ ಇಡಬಹುದು, ನಾನು ಕಟ್ಟೋ ಮನೆಗೆ ಕಾವಲಿಗೆ ಅಂತ ಹೇಳಿ ಒಂದು CC ಕ್ಯಾಮ್ರಾ ಇಡಬಹುದು. ಈ ಬುದ್ಧಿವಂತನು ಹಿಂದೆಗಡೆಯಿಂದ ಹೋಗಿ ಒಂದು ಬಟ್ಟೆ ಕಟ್ಬಿಟ್ರೆ ಮುಗಿದೋಯ್ತು. ಬುದ್ಧಿವಂತರು ಯಾರು ಕಳ್ತನ ಮಾಡೋರು, ಕೊಲೆ ಮಾಡೋರು ಹಿಂದೆಗಡೆಯಿಂದ ಹೋಗ್ಬಿಟ್ಟು ಆ ಕ್ಯಾಮ್ರಾಕ್ಕೆ ಒಂದು ಬಟ್ಟೆ ಮುಚ್ಚಿಬಿಟ್ರೆ ಆ ಕ್ಯಾಮ್ರಾ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ, ಏನು ಕಾಣಲ್ಲ. ಇಲ್ಲ ಅಮ್ಮಮ್ಮನ ಒಂದು ದೊಡ್ಡ ಗೇಟ್ ನೀನು ಇಡ್ಬೋದು, ಇಲ್ಲ ಒಂದು ದೊಡ್ಡ ಗೋಡೆ ನೀನು ಕಟ್ಟಬಹುದು. ಅದ್ ಬಿಟ್ರೆ ನಿನ್ ಏನ್ ಮಾಡಕ್ಕಾಗತ್ತೆ? ಸರಿ, ಅಮ್ಮಮ್ಮ ಅಂದ್ರೆ ಅದಕ್ಕೂ ಮೇಲೆ ಒಂದು ವಿಚಿತ್ರವಾಗಿರೋ ತುಂಬಾ ರಾಶ್ ಆಗಿರುವಂತ ಒಂದು ನಾಯಿ ಸಾಕ್ಬೋದು. ನಾಯಿಗೆ ಅಂದ್ರೆ ಮಾಡ್ಬಿಟ್ಟು ಸ್ವಲ್ಪ ವಿಷ ಹಾಕ್ಬಿಟ್ಟು ಏನೋ ಒಂದು ಚಿಕನ್ ಮಟನ್ ಹಾಕ್ಬಿಟ್ರೆ ಅಲ್ಲೇ ಡಮರ್, ಅಲ್ಲೇ ಲೂಯ್ಯ, ಮುಗಿತಾ? ಕಳ್ಳ ಇಸಿಗೆ ಒಳಗಡೆ ಬರ್ಬೋದಾ? ಏನ್ ಬೇಕಾದ್ರೂ ಮಾಡ್ಬೋದಾ? ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಅಥವಾ 12ನೇ ಅಧ್ಯಾಯದಲ್ಲಿ 41ನೇ ವಾಕ್ಯನ 42ನೇ ವಾಕ್ಯ ಹೇಳ್ತದೆ ನೋಡ್ರಿ. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ವಾಕ್ಯ ಇದೆಯಾ? ಮತ್ತೆ 12ನೇ ಅಧ್ಯಾಯ 21ನೇ ವಾಕ್ಯ 26ನೇ ವಾಕ್ಯ ಬೇಗ ಪಟ್ಟಣ ಹೋದ್ರಿ. ಮತ್ತಾಯನ ಬರೆದ ಸುವಾರ್ತೆ ಸಿಕ್ಕಿಲ್ಲ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಜೀಸಸ್ ಹಲ್ಲೆಲೂಯಾ. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದಲ್ಲವೇ ಅಲ್ಲ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಬರ್ತದೆ. ವಾಕ್ಯ ತುಂಬಾ ಚೆನ್ನಾಗಿದೆ. ಬಲಿಷ್ಠನನ್ನು ಕಟ್ಟಿ ಹಾಕದೆ ಹೇಗೆ ಮನಸ್ಸು ಉಳಿದುಕೊಳ್ಳುವಂತ ವಾಕ್ಯ ನೋಡ್ರಿ. ಒಬ್ಬನ ಬಲಿಷ್ಠನನ್ನು ಕಟ್ಟಿ ಹಾಕದೆ ಮನೆಯಿಂದ ಹೇಗೆ ಸುಳಿದುಕೊಳ್ಳುವನು? ಸ್ತೋತ್ರ. ಎಷ್ಟನೇ ವಾಕ್ಯಮ್ಮ? 20 ಎಷ್ಟು?
ಅಬ್ಬಾ 12:29. ಇದಲ್ಲದೆ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನ ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಒಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ ಕೇಳಿಸ್ಕೊಳ್ರಿ ಸಾಕು. ಒಂದು ಮನೆ ಬರ್ತಾ ಇದೆ, ಆ ಮನೇಲಿ ಬಲಿಷ್ಠ ಬರ್ತಾ ಇದ್ದಾನೆ. ಅಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ಅವ್ನು ಸಾಧಾರಣವಾದವನಲ್ಲ, ಮನೆ ಒಳಗಡೆ ನುಗ್ಗಕ್ಕಾಗಲ್ಲ, ಆ ಬಲಿಷ್ಠನ ಮೊದಲು ಕಟ್ಟಾಕ್ಬೇಕು, ಆಮೇಲೆ ಮನೆ ಒಳಗಡೆ ಹೋಗ್ಬೇಕು. ಅಂದ್ರೆ ಮನೆಯನ್ನ ಕಾಯುವುದಕ್ಕಾಗಿ ಒಬ್ಬ ಬಲಿಷ್ಠನಿದ್ರೆ ಸಾಮಾನ್ಯವಾಗಿ ಆ ಮನೆ ಒಳಗಡೆ ಯಾರು ಬರಕ್ಕಾಗಲ್ಲ ಅಂತ ಅರ್ಥ. ಇವತ್ತು ಕೆಲವು ಜನರು ನಾಯಿ ಸಾಕ್ತಾ ಇದ್ದಾರೆ, ದೊಡ್ಡ ಗೇಟ್ ಇಡ್ತಾ ಇದ್ದಾರೆ, CC ಕ್ಯಾಮ್ರಾ ಇಡ್ತಾ ಇದ್ದಾರೆ, ಕೆಲವು ಬಾಡಿ ಗಾರ್ಡ್ಗಳು ಇಟ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಕೊಲೆಗಳು ನಡೀತಾ ಇದೆ, ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ಎನ್ಕೌಂಟರ್ಗಳು ನಡೀತಾ ಇದೆ. ಬಟ್ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆಯನ್ನ ನೀನು ಕಟ್ಟಬಾರದು, ನಿನ್ನ ಮನೆ ನಾನು ಕಟ್ಟಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ ಮನೆ ಹೇಗಿರ್ಬೇಕು, ಆ ಮನೆ ಹೇಗಿರ್ಬೇಕು ತೆಗೆದುಕೊಳ್ರಿ. ಒಂದು ವಾಕ್ಯ ತೆಗೆದುಕೊಳ್ರಿ ಪಟ್ಟ ಅಂತ ಹೇಳಿ. 2 ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥ, 2 ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನ ಮನೆ ದೇವರಿಂದ ಹೇಗೆ ಕಟ್ಟಲ್ಪಡಬೇಕು? ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವುದಲ್ಲವೋ? ನನ್ನ ಮನೆಯು ಯೆಹೋವನ ಸನ್ನಿಧಿಲಿ, ದೇವರ ಸನ್ನಿಧಿಯಲ್ಲಿ, ದೇವರ ಕೃಪೆಯಲ್ಲಿ ಸ್ಥಿರವಾಗಿರುವುದರಿಂದ ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಸಾಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ನಮ್ಮ ಮನೆಯಲ್ಲಿ ಇರ್ಬೇಕಂತೆ, ದೇವರ ಸನ್ನಿಧಾನದಲ್ಲಿ ಇರ್ಬೇಕಂತೆ, ದೇವರ ಸಮ್ಮುಖದಲ್ಲಿ ಇರ್ಬೇಕಂತೆ, ದೇವರ ಕೃಪೆಯಲ್ಲಿ ಇರ್ಬೇಕಂತೆ, ದೇವರ ಬಲದಲ್ಲಿ ಇರ್ಬೇಕಂತೆ. ಇದು ಆಗಬೇಕಾದ್ರೆ ನಿನ್ನ ಬಲದಲ್ಲಿ ಮನೆ ಕಟ್ಟರೆ ಸಾಧ್ಯ ಇಲ್ಲ, ಇದು ದೇವರ ಬಲದಲ್ಲಿ ಕಟ್ಟಲ್ಪಡಬೇಕು. ದೇವರ ಬಲದಲ್ಲಿ ಕಟ್ಟಲ್ಪಡುವಾಗ ಏನ್ ನಡೆಯುತ್ತೆ? ನಿನ್ನ ಬಲದಲ್ಲಿ ಕಟ್ಟಲ್ಪಡುವಾಗ ಏನ್ ನಡೆಯುತ್ತೆ? ನಿನ್ನ ಬಲದಲ್ಲಿ ಕಟ್ಟಲ್ಪಡುವಾಗ ಶತ್ರು, ಸೈತಾನನು, ದುರಾತ್ಮನು ಯಾವ ಟೈಮಿಗೆ ಬೇಕಾದ್ರೂ ನಿನ್ನ ಮನೆ ಒಳಗಡೆ ಬರಬಹುದು. ಮಾಟ ಮಂತ್ರಗಳ ಶಕ್ತಿ, ದುರಾತ್ಮಗಳ ಶಕ್ತಿ ಯಾವ ಸಮಯದಲ್ಲಿ ಬೇಕಾದ್ರೂ ನಿನ್ನ ಮನೆ ಒಳಗಡೆ ಬರಬಹುದು. ಆದ್ರೆ ಇದೆಲ್ಲ ಬರಬಾರ್ದು ಅಂದ್ರೆ ನಿನ್ನ ಬಲದಲ್ಲಿ ನಿನ್ನ ಮನೆ ಕಟ್ಟಲ್ಪಡಬಾರ್ದು. ಇದೆಲ್ಲ ಬರಬಾರ್ದು ಅಂದ್ರೆ ನಿನ್ನ ಮನೆಯನ್ನ ದೇವರು ಕಟ್ಟುವಂತದ್ದಾಗಿರ್ಬೇಕ, ದೇವರ ಸನ್ನಿಧಿಯಲ್ಲಿರುವಂತ ಮನೆ ಆಗಿರ್ಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೋಬನ ಕೃತು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಯೋಬನ ಮನೆ ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅವನ ಮನೆ ದೇವರ ಮನೆಯಾಗಿತ್ತು, ದೇವರಿಂದ ಕಟ್ಟಲ್ಪಟ್ಟ ಮನೆಯಾಗಿತ್ತು. ಒಂದು ದಿನ ಸೈತಾನ ಬರ್ತಾನೆ, ಏನಕ್ಕೋಸ್ಕರ? ಎಲ್ಲ ನಾಶ ಮಾಡುವುದಕ್ಕಾಗಿ, ಎಲ್ಲ ಹಾಳು ಮಾಡುವುದಕ್ಕಾಗಿ ಬರ್ತಾನೆ. ಹಾಳಾಯ್ತಾ ಇಲ್ವಾ? ನಾಶ ಆಯ್ತಾ ಇಲ್ವಾ? ಏನೆಲ್ಲ ನಾಶ ಆಯ್ತು? ಫಸ್ಟ್ ನಾಶ ಆಗಿದೆಯೇನೋ? ಫಸ್ಟ್ ನಾಶ ಆಗಿದ್ದು ಅವನ ತಲೆಮಾರು, ಅವನ ಮಕ್ಕಳು. ಹಲ್ಲೆಲೂಯಾ. ಎಷ್ಟು ಜನ ಮಕ್ಕಳು? 12 ಜನ. ಅವನು ಹುಟ್ಟಿದ 10, ನಿಮ್ಗೆ ಹುಟ್ಟಿದ 2 ಸೇರಿಸಿ 12 ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಯೋಬನಿಗೆ 10 ಜನ ಮಕ್ಕಳು, 7 ಗಂಡು 3 ಹೆಣ್ಣು. ಹಲ್ಲೆಲೂಯಾ. ಆಸ್ತಿಗೆ 7, ಆಸ್ತಿಗೆ 7, ಆಸೆಗೆ 3. ಹಲ್ಲೆಲೂಯಾ. ಆ ಮನೆ ಸಾಧಾರಣವಾದ ಮನೆ ಆಗಿರಲಿಲ್ಲ, ಅದು ದೇವರ ಮನೆ ಆಗಿತ್ತು. ಕಾರಣ ಅವನ ಮನೆಯನ್ನ ಕಟ್ಟಿದ್ದು ಸ್ವರ್ಗದ ದೇವರಾಗಿದ್ರು. ಹಲ್ಲೆಲೂಯಾ. ದೇವರು ಅವನ ಮನೆ ಕಟ್ಟಿದ್ರು ಕೂಡ ದಿಢೀರ್ ಅಂತ ಹೇಳಿ ಅವನ ಮನೆ ಒಳಗಡೆ ಒಂದು ಗೋಳಾಟ ಕೇಳಿಸ್ತಾ ಇದೆ. ಯಾವ ಗೋಳಾಟ? ಸಡನ್ ಆಗಿ ಅವನ ಮನೆ ಮಾಳಿಗೆ ಬಿದ್ದು 10 ಜನ ಮಕ್ಕಳು ಸತ್ತೋದ್ರು ಸಡನ್ ಆಗಿ, ಒಂದೇ ಏಟಿಗೆ. ಮತ್ತೆ ದೇವ್ರು ಕಟ್ಟಿದಲ್ಲಿ ಏನ್ ಫಸ್ಟ್ ದೇವ್ರು ಕಟ್ಟರ ಮನೆ ಅಂತ ಹೇಳ್ತಿದ್ರಿ, ಮತ್ತೆ ದೇವ್ರು ಕಟ್ಟರ ಮನೇಲಿ ಯಾಕೆ 10 ಜನ ಮಕ್ಕಳು ಸತ್ರು? ಹಲ್ಲೆಲೂಯಾ. ಯೋಬನ ಮನೆ ದೇವರೇ ಕಟ್ಟಿದ್ದು, 10 ಜನ ಮಕ್ಕಳು ಸತ್ತೋದ್ರು. ಸಡನ್ ಆಗಿ ಆಸ್ತಿ ಎಲ್ಲ ನಷ್ಟ ಆಯ್ತು. ಸಡನ್ ಆಗಿ ಎಲ್ಲ ಕೆಲಸಗಾರರು ಬಿಟ್ಟು ಹೋದ್ರು, ಫ್ರೆಂಡ್ಗಳು ಬಿಟ್ಟು ಹೋದ್ರು, ಆರೋಗ್ಯ ಬಿಟ್ಟು ಹೋಯ್ತು. ಲಾಸ್ಟಿಗೆ ಹೆಂಡತಿ ಆ ದೇವ್ರ ತಳ್ಳಿ ಹಾಕ್ಬಿಟ್ಟು ಬಾನ ಹಿಂದ್ಗಡೆ ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ನಷ್ಟ ಆಯ್ತು. ಕೊನೆಗೆ ಅವನಲ್ಲಿರೋದು ಒಂದೇ ಒಂದು ಪ್ರಾಣ, ಅವನಲ್ಲಿರೋದು ಒಂದೇ ಒಂದು ಪ್ರಾಣ. ದೇವ್ರು ಹೇಳ್ತಾರೆ, ಏನ್ ಬೇಕಾದ್ರೂ ಮುಟ್ಟು,
ಅವನ ಪ್ರಾಣ ಮಾತ್ರ ಮುಟ್ಟಬಾರ್ದು. ನಿಮ್ಗೆ ಅರ್ಥ ಆಗಿಲ್ಲ? ಇನ್ನೊಂದು ಅರ್ಥದಲ್ಲಿ ಹೇಳ್ತೀನಿ ಕೇಳ್ರಿ. ಒಬ್ಬ ಮನುಷ್ಯನು ಇಡೀ ಪ್ರಪಂಚವನ್ನೇ ಸಂಪಾದನೆ ಮಾಡಿಕೊಂಡು ಅವನ ಆತ್ಮ ನಷ್ಟ ಆದ್ರೆ ಪ್ರಯೋಜನ ಏನು? ಅಲ್ಲೇಲೂಯಾ. ಅದು ನಿನ್ನ ಆತ್ಮ ನಷ್ಟ ಆಗಬಾರ್ದು. ಅದು ದೇವರು ಕಟ್ಟ ಮನೆಯಲ್ಲಿ ನಿನ್ನ ಆತ್ಮ ಸುರಕ್ಷಿತವಾಗಿರ್ತದೆ. ದೇವರು ಕಟ್ಟ ಮನೆಯಲ್ಲಿ ನಿನ್ನ ಆತ್ಮ ಸೇಫ್ ಆಗಿರ್ತದೆ. ಆದ ಕಾರಣ ನಿನ್ನ ಮನೆಯನ್ನ ಸ್ವರ್ಗದ ದೇವರು ಕಟ್ಟುವಂತದ್ದಾಗಿರ್ಬೇಕು. ದೇವರು ಕಟ್ಟಿದ್ರೆ ಕಟ್ತಾನೆ, ಅವನ ವಾಕ್ಯದಲ್ಲಿ ಕಟ್ತಾನೆ, ಅವನ ವಾಕ್ಯದಲ್ಲಿ ರೂಪಿಸ್ತಾನೆ, ಅವನ ವಾಕ್ಯದಲ್ಲಿ ನಿಲ್ಲಿಸ್ತಾನೆ. ಅಂತ ಮನೆ ದೇವರ ವಾಕ್ಯದಲ್ಲಿ ಕಟ್ತಾರ, ದೇವರ ನಿನ್ನ ಆತ್ಮದಲ್ಲಿ ಕಟ್ತಾರೆ, ದೇವರ ಅವನ ಕೃಪೆಯಲ್ಲಿ ಕಟ್ತಾರೆ. ಅಂತ ಮನೆ ಸಾಧಾರಣವಾದ ಮನೆ ಅಲ್ಲ. ಅಂತ ಮನೆ ಅದು ಬಂಡೆ ಮೇಲೆ ಕಟ್ಟಲ್ಪಟ್ಟ ಮನೆ. ಅಂತ ಮನೆ ಬಂಡೆ ಮೇಲೆ ಕಟ್ಟಲ್ಪಟ್ಟ ಮನೆ ಆಗಿರ್ತದೆ. ಹಂಗಂತ ಹೇಳ್ಬಿಟ್ಟು ಹೋರಾಟ ಇಲ್ವಾ? ಹೋರಾಟ ಇದೆ. ಸಮಸ್ಯೆ ಇಲ್ವಾ? ಸಮಸ್ಯೆಗಳಿದೆ. ಬಾಧೆ ಇಲ್ವಾ? ಬಾಧೆಗಳಿದೆ. ನಿಂದನೆಗಳಿಲ್ವಾ? ನಿಂದನೆಗಳಿದೆ. ಇದೆಲ್ಲ ಹಳೆಯಾಗಿ ಬಂದು ಬಡಿದ್ರು ಕೂಡ ನೀನು ನಿನ್ನ ಮನೆಯನ್ನ ದೇವರು ಕಟ್ಟಿರುವ ನಿಮಿತ್ತವಾಗಿ ನೀನು ಇರೋದು ಬಂಡೆ ಮೇಲೆ. ಆ ಬಂಡೆ ಬೇರೆ ಯಾರು ಅಲ್ಲ, ದೇವರ ವಾಕ್ಯ ಹೇಳ್ತದೆ. ಆ ಬಂಡೆ ಯೇಸು. ಆ ಬಂಡೆ ಯೇಸು. ನಿನ್ನ ಅಸ್ತಿವಾರ ಯೇಸು. ನಿಮ್ಗೆ ಸರಿಗೆ ಸ್ವೀಕಾರ ಮಾಡಕ್ ಬರ್ತಾ ಇಲ್ಲ. ನಾನು ವಾಕ್ಯ ಎಲ್ಲ ಬರ್ಕೊಂಡು ಬಂದಿಲ್ಲ. ಇಲ್ಲಿ ಪರಿಶುದ್ಧಾತ್ಮನ ಯಾವ ವಾಕ್ಯಗಳು ಕೊಡ್ತಾರ ಆ ವಾಕ್ಯನಲ್ಲಿ ಬೋಧಿಸ್ತಾ ಇದ್ದೇನೆ. ನೀನ್ ಕಟ್ಟಲ್ಪಟ್ರೆ ಕಟ್ಟಲ್ಪಡಬೇಕು, ದೇವರಲ್ಲಿ ಕಟ್ಟಲ್ಪಡಬೇಕು. ನೀನಾಗಿ ಕಟ್ಟಲ್ಪಡಬಾರ್ದು, ನೀನ್ ದೇವರಿಂದ ಕಟ್ಟಲ್ಪಡಬೇಕು. ನೀನ್ ದೇವರಿಂದ ಕಟ್ಟಲ್ಪಟ್ರೆ ದೇವರು ಸುಮ್ಮನೆ ಕಟ್ಟಲ್ಲ, ನಿನ್ನ ವಾಕ್ಯದಿಂದ ಕಟ್ತಾನೆ, ಅವನ ಮಹಿಮೆಯಿಂದ ಕಟ್ತಾನೆ. ದೇವರ ವಾಕ್ಯದಿಂದ, ದೇವರ ಮಹಿಮೆಯಿಂದ ದೇವರ ಕಟ್ಟಿದ್ರೆ ನೀನಿರೋದು ಬಂಡೆ ಮೇಲೆ. ನೀನಿರೋದು ಬಂಡೆ ಮೇಲೆ, ಬಂಡೆ ಮೇಲೆ, ಬಂಡೆ ಮೇಲೆ. ನೀನ್ ಕಟ್ಟಲ್ಪಡೋದು ಬಂಡೆ ಮೇಲೆ. ಆ ಬಂಡೆ ಬೇರೆ ಯಾರು ಅಲ್ಲ, ಆ ಬಂಡೆ ಯೇಸು ಆಗಿದ್ದಾನೆ. ಆ ಬಂಡೆ ಯೇಸು ಆಗಿದ್ದಾನೆ. ಆ ಬಂಡೆ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ನನಗೆ ಕಷ್ಟಗಳುಂಟು, ಆದ್ರೂ ಕೂಡ ಅವುಗಳನ್ನು ಜಯಿಸಿದ್ದಾನೆ. ನಿಮಗೂ ಕಷ್ಟಗಳಿದೆ, ಭಯ ಪಡಬೇಡ್ರಿ, ಅವುಗಳು ನಾನು ಜಯಿಸಿದ್ದೇನೆ. ಜಯಿಸಿರೋ ನಿನ್ನ ಸಂಗಡ ಇದ್ದಾನೆ. ಜಯಿಸಿರೋ ನಿನಗೆ ಬಂಡೆಯಾಗಿದ್ದಾನೆ. ಜಯಿಸಿರೋ ನಿನಗೆ ಕೋಟೆಯಾಗಿದ್ದಾನೆ. ಜಯಿಸಿರೋ ನಿನಗೆ ಗುರಾಣಿ ಆಗಿದ್ದಾನೆ. ಅವನ ಅನುಮತಿ ಇಲ್ದಿರ ಒಂದು ವಿಷದ ಗಾಳಿ ನಿನ್ನ ಮನೆ ಒಳಗಡೆ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಆ ಬಂಡೆ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ವಾಕ್ಯ ತೆಗಿರಿ ಬೇಗ ಪಟ್ಟಂತ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ವಾಕ್ಯ ಬರ್ತದ ನೋಡ್ರಿ. 16ನೇ ಅಧ್ಯಾಯ 18ನೇ ವಾಕ್ಯ ಓದ್ರಿ. ಈ ಬಂಡೆಯ ಮೇಲೆ ಕೇಳಿಸ್ಕೊಳ್ಳಿ. ಇದು ಪೇತ್ರನಿಗೂ ಯೇಸು ಸ್ವಾಮಿ ನಡುವೆ ಉಂಟಾಗ್ತಾ ಇರುವಂತ ಮಾತುಕತೆ. ಆ ಮಾತುಕತೆನಲ್ಲಿ ಯೇಸು ಮಾತಾಡ್ತಾ ಇದ್ದಾರೆ, ಇದು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು. ಪಾತಾಳದ ಲೋಕದ ಬಲವು, ಪಾತಾಳದ ಲೋಕದ ಎಂತ ಬಲ, ಎಂತ ಮಾಟ ಮಂತ್ರ, ಎಂತ ಅಧಿಕಾರಿ, ಎಂತ ಶಕ್ತಿ ಆಗಲಿ ಅದನ್ನು ಸೋಲಿಸಲಾರದು. ಅದನ್ನು ಸೋಲಿಸಕ್ಕಾಗಲ್ಲ. ಕಾರಣ ಕಟ್ಟಿರೋದು ಕ್ರಿಸ್ತನು, ಕಟ್ಟಿರೋದು ಯೇಸು. ಇವತ್ತಿನಿಂದ ನಿನ್ನ ಮನೆ, ನಿನ್ನ ಬದುಕು, ನಿನ್ನ ಜೀವಿತ ಯೇಸು ಕಟ್ಟುವುದಾಗಿರಲಿ. ಈ ವರಗಳ ಅಸ್ಥಿವಾರ ಬದಲಾಗಲಿ. ಈ ವರಗಳ ಅಸ್ಥಿವಾರಗಳು ಬದಲಾಗಲಿ. ಈ ವರಗಳ ಅಸ್ಥಿವಾರ ಬಂಡೆ, ಬಂಡೆ ಯೇಸು ಎಂಬುದಾಗಿ ಹೇಳುವ ಬಂಡೆ ಮೇಲೆ ಕಟ್ಟಲ್ಪಡುವ ಮನೆಗಳಾಗಿ ಮಾರ್ಪಡಲಿ. Hallelujah. Hallelujah. Hallelujah.
ಈ ಬಂಡೆ ಮೇಲೆ ನೀನು ಕಟ್ಟಲ್ಪಡಬೇಕಾದ್ರೆ ನೀನು ವಾಕ್ಯದ ಪ್ರಕಾರ ಕಟ್ಟಲ್ಪಡಬೇಕು. ನೀನು ವಾಕ್ಯದ ಪ್ರಕಾರ ಕಟ್ಟಲ್ಪಡುವಾಗ ನೀನು ಕಟ್ಟಲ್ಪಡ್ತಾ ಇರೋದು ಉಸಿಬಿನ ಮೇಲಲ್ಲ, ನೀನು ಕಟ್ಟಲ್ಪಡ್ತಾ ಇರೋದು ಬಂಡೆ ಮೇಲೆ. ರಬ್ಬದ ಡಗದಬ ಜೀಸಸ್. ರಾಬದ ಡಗದಬ ಟಾಬದ ಡಗದಬೋ. ಸೈತಾನನಿಗೆ ಗೊತ್ತು, ನೀನು ವಾಕ್ಯದ ಪ್ರಕಾರ ಕೈಗೊಂಡು ನಡೆದು ಬಿಟ್ರೆ ನೀನು ಬಂಡೆ ಮೇಲೆ ಕಟ್ಟಲ್ಪಟ್ಬಿಡ್ತೀಯ. ನೀನ್ ದೇವರಿಂದ ಕಟ್ಟಲ್ಪಟ್ಬಿಡ್ತೀಯ. ನೀನ್ ದೇವರಿಂದ ಕಟ್ಟಲ್ಪಟ್ಟು ಬಿಟ್ರೆ ನಿನ್ನ ಮುಟ್ಟಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಯಾರು ಗೊತ್ತು? ಸೈತಾನ ಗೊತ್ತು. ಏನಂತೇಳಿ, ನೀನು ವಾಕ್ಯದ ಪ್ರಕಾರ ಕಟ್ಟಲ್ಪಟ್ರೆ ದೇವರಿಂದ ಕಟ್ಟಲ್ಪಡ್ತಾ ಇದೆಯಾ. ನೀನ್ ದೇವರಿಂದ ನೀನು ನಿನ್ನ ಜೀವಿತ ನಿನ್ನ ಮನೆ ಕಟ್ಟಲ್ಪಟ್ರೆ ನಿನ್ನ ಮನೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ. ನಿನ್ನ ಮುಟ್ಟಕ್ಕಾಗಲ್ಲ, ನಿನ್ನ ಕೆಡವಕ್ಕಾಗಲ್ಲ, ನಿನ್ನ ಮನೆ ಮುಟ್ಟಕ್ಕಾಗಲ್ಲ, ನಿನ್ನ ಮನೆ ಕೆಡವಕ್ಕಾಗಲ್ಲ. ಇದು ಶತ್ರು ಗೊತ್ತು. ಅದಕ್ಕೆ ಶತ್ರು ಏನು ಮಾಡ್ತಾ ಇದ್ದಾನೆ? ನೀನು ದೇವರ ವಾಕ್ಯ ಕೇಳಬಾರ್ದು, ನೀನ್ ದೇವರ ವಾಕ್ಯ ಕೈಗೊಂಡು ನಡಿಬಾರ್ದು, ನೀನ್ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡಿಬೇಕಂತೇಳಿ ಅವನು ವಾಕ್ಯಕ್ಕೆ ವಿರೋಧವಾಗಿ ನಡೆಸಿ ನಿನ್ನ ಬಂಡೆ ಮೇಲೆ ಕಟ್ಟಕ್ಕೆ ಬಿಡದೆ, ದೇವರಿಂದ ಕಟ್ಟಲಿಕ್ಕೆ ಬಿಡದೆ, ನಿನ್ನ ಉಸಿಬಿನ ಮೇಲೆ ಸ್ಥಿರವಾಗಿ ಇಲ್ಲದಿರುವಂತ ಜಾಗದ ಮೇಲೆ ಶತ್ರು ಕಟ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನೊಂದು ಪ್ಲಾನ್ ಮಾಡಿದ್ದಾನೆ, ಅವನ ಸಮಯ ಬರುವಾಗ ನಿನ್ನ ಬೀಳಿಸಬೇಕು ಅಂತ ಹೇಳಿ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನಾಗೆ ಕಟ್ಟಿಕೊಳ್ಳಬಾರ್ದು, ನಿನ್ನ ಮನೆಯನ್ನು ನಾನು ಕಟ್ಟಬೇಕು. ಅದು ಹೇಗೆ? ಅದು ದೇವರ ವಾಕ್ಯದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಏನಾಗಿದೆ? ನಮ್ಮ ದಾರಿಗೆ ಬೆಳಕು, ದೀಪವು ಆಗಿದೆ. ಎರಡನೇದಾಗಿ ಯವ್ವನವನ್ನು ಶುದ್ಧೀಕರಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ಕೇಳಿ ಕೈಗೊಂಡು ನಡೆಯುವುದರಿಂದ ಅವನು ಶುದ್ಧೀಕರಿಸಲ್ಪಡ್ತಾನೆ. ಇದೆಲ್ಲ ದೇವರ ವಾಕ್ಯದಲ್ಲಿ ಜಯ ಇದೆ ಗೊತ್ತು. ಯಾರಿಗೆ? ಸೈತಾನನಿಗೆ. ದೇವರ ವಾಕ್ಯದ ಪ್ರಕಾರ ನೀನು ನಡೆದು ಬಿಟ್ರೆ, ದೇವರ ವಾಕ್ಯದ ಪ್ರಕಾರ ನೀನು ಕಟ್ಟಲ್ಪಟ್ಬಿಟ್ರೆ ನಿನ್ನ ಹತ್ರ ಬರಕ್ಕಾಗಲ್ಲ, ನಿನ್ನ ಮುಟ್ಟಕ್ಕಾಗಲ್ಲ, ನಿನ್ನ ಜಯಿಸಕ್ಕಾಗಲ್ಲ ಅಂತ ಅವನು ಗೊತ್ತು. ಯೇಸು ಸ್ವಾಮಿ ಹತ್ರ ಶತ್ರು ಬಂದ, ಆದ್ರೆ ಯೇಸು ಸ್ವಾಮಿ ವಾಕ್ಯಗಳನ್ನಿಟ್ಟು ಅವನು ಜಯಿಸಿದ್ರು. ನಿಜ. ಅವನು ಹೇಳ್ದ, ಇದು ಈ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು. ಯೇಸು ಸ್ವಾಮಿ ಹೇಳಿದ್ರು, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನ ಬದುಕೋದಿಲ್ಲ, ದೇವರಿಂದ ಹೊರಡೋ ಪ್ರತಿಯೊಂದು ಮಾತು ಮನುಷ್ಯನಿಗೆ ಅವಶ್ಯಕತೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಸೈತಾನ ಶಿಖರದ ಮೇಲೆ ಕರ್ಕೊಂಡು ಹೋಗಿ, ನೋಡು ಮೇಲಿಂದ ಕೆಳಗೆ ಬಿಡು. ನಿನ್ನ ಯಾರು ಹಿಡ್ಕೊಂತಾರೆ? ಸದ್ಯ ಅಪ್ಪ ಅಮ್ಮ ಹಿಡ್ಕೊಂತಾರೆ ಅಂತ ಹೇಳಿಲ್ಲ. ಯಾರು ಹಿಡ್ಕೊಂತಾರೆ? ಲಸಿ ಯಾರು ಹಿಡ್ಕೊಂತಾರೆ? ನೀನೇನು ಹಿಡ್ಕೊಂಡಿದ್ಯಾ? ಸೋತ್ರ. ಹಲ್ಲೆಲೂಯಾ. ಮೇಲಿಂದ ಕೆಳಗೆ ಧುಮುಕು, ನಿನ್ನ ಯಾರು ಹಿಡ್ಕೊಂತಾರೆ ಅಂತ ಯಾರು ಹೇಳಿದ್ದು? ಆಗ ಯೇಸು ಸ್ವಾಮಿ ಮತ್ತೊಂದು ವಾಕ್ಯ ಕೊಟ್ರು, ಕೌಂಟ್ರು. ಏನು? ದೇವರನ್ನ ಪರೀಕ್ಷಿಸಬಾರಂದು ಕೂಡ ವಾಕ್ಯ ಹೇಳ್ತದೆ. ಅಲ್ಲಿ ಅವನು ಫೇಲ್ ಆದ. ಮೂರನೇದಾಗಿ ನೋಡು, ನೋಡು ನೋಡು ನೋಡು, ಈ ಪ್ರಪಂಚ ಎಲ್ಲ ನಂದೇ. ಪ್ರಪಂಚ ಎಲ್ಲ ಯಾರ್ದು? ದುಡ್ಡು ಯಾರ್ದು? ಸೈತಾನ ಯೇಸು ಸ್ವಾಮಿನ ಕರ್ಕೊಂಡು ಬಿಟ್ಟು ಇದೆಲ್ಲ ಯಾರ್ದು ಅಂತ ಹೇಳ್ದ? ಸೈತಾನ ಯೇಸು ಸ್ವಾಮಿನ, ಅದಕ್ಕೆ ವಾಕ್ಯ ಹೋದ್ರಿ ಗುಳಿಗೆ ತರ ತಗೊಂಡು ಸಾಯಿರಿ ಅಂತ. ಸತ್ರೆ ಸಾಯಿರಿ, ವಾಕ್ಯದಲ್ಲಿ ಸಾಯಿರಿ ಅಂತ. ಸತ್ರೆ ಸಾಯಿರಿ, ದೇವರಲ್ಲಿ ಸಾಯಿರಿ ಅಂತ. ದೇವರಲ್ಲಿ ಸಾಯುವವನು ಮತ್ತೆ ಅವನು ಎಲ್ಲ ಗೊತ್ತು, ಆದ್ರೂ ಬೇಡ ನಮ್ಗೆ. ಮಾತ್ರೆ ಡಾಕ್ಟರ್ ಕೊಡೋ ಮಾತ್ರೆ ಬೇಕು. ಡಾಕ್ಟರ್ ಕೊಡೋ ಮಾತ್ರೆ ಕಿಡ್ನಿ ಹೋಗ್ತದೆ. ಡೈಲಿ 5 ಮಾತ್ರೆ ತಗೊಳ್ರಿ ನೋಡೋಣ, ಒಂದು 3 ತಿಂಗಳು 4 ತಿಂಗಳು ನೀನ್ ಕಿಡ್ನಿಲಿ ಕಲ್ಲಾಗಿಲ್ಲ ಅಂದ್ರೆ ಅರ್ಧ ಮೀಸೆ ಬಡಿಸ್ಬಿಡ್ತೀನಿ. ಕಾಳನಾಯಕ ಭಾಷೆ ಜನ ಗೊತ್ತು. ಅವ್ರ ಅಣ್ಣನ ತಮ್ಮನ ಮಗನ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಹಾಸ್ಪಿಟ್ಲಲ್ಲಿ ಯಾವುದೋ ಇಂಜೆಕ್ಷನ್ ಕೊಡೋಕೆ ಹೋಗ್ಬಿಟ್ಟು ಯಾವುದೋ ಇಂಜೆಕ್ಷನ್ ಕೊಟ್ಬಿಟ್ರು. ಯಾವುದೋ ಇಂಜೆಕ್ಷನ್ ಕೊಡೋಕೆ ಹೋಗಿ ಈಗ 1.5 ವರ್ಷನೂ ಆಗಿಲ್ಲ, ಆ ಮಗು ಸತ್ತೋಗ್ಬಿಟ್ಟ. ಒಳ್ಳೆ ಹುಡುಗ, ದೇವರಲ್ಲಿ ಒಳ್ಳೆ
ಮ್ಯೂಸಿಕ್ ಬಾರಿಸುವಂಥ ಹುಡುಗ, ದೇವರಿಗಾಗಿ ಉಪಯೋಗಿಸಲ್ಪಡುವಂಥ ಹುಡುಗ, 13 ವಯಸ್ಸು 12 ವಯಸ್ಸು ಹುಡುಗ ಅಷ್ಟೇ. ಇನ್ನ ಬದುಕಿ ಬಾಳ್ಬೇಕಾಗಿರೋ ತಮ್ಮನ ಮಗ, ಕಾಳನಾಯಕ ಪಾಸ್ಟರ್ ತಮ್ಮನ ಮಗ, ಯಾವುದೋ ಒಂದು ಇಂಜೆಕ್ಷನ್ ಕೊಡಬೇಕಾಗಿತ್ತು, ಆ ಇಂಜೆಕ್ಷನ್ ಬದಲಾಗಿ ಬೇರೆ ಇಂಜೆಕ್ಷನ್ ಕೊಟ್ಬಿಟ್ರು, ಮಗ ಸತ್ತೋಗ್ಬಿಟ್ಟು. ಏನು ಸ್ಟ್ರೈಕ್ ಮಾಡಿದ್ರು, ಹಾಸ್ಪಿಟ್ಲೆಲ್ಲ ಇದು ಮಾಡಿ ಬೇಕಾ ಇಂಜೆಕ್ಷನು ಹಂಗಂತ ಹೇಳ್ಬಿಟ್ರು. ನರ್ಸ್ಗಳನ್ನ ಡಾಕ್ಟ್ರ್ ನಾನು ಕೇವಲ ಮಾಡ್ತಲ್ಲ, ನನಗೂ ವಾಂತಿ ಪೀತಿ ಬಂದರೆ ಹಾಸ್ಪಿಟ್ಲಿಗೆ ಹೋಗೋದು ಅದು ಬೇರೆ. ನಾನು ಆತ್ಮಿಕದಲ್ಲಿ ಮಾತಾಡ್ತಾ ಇದ್ದೀನಿ, ಆತ್ಮಿಕ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯ. ಈಗ ಸಿಸ್ಟರ್ ತಪ್ಪು ತಿಳ್ಕೊಂಬೇಡ್ರಿ, ಈಗ ನನ್ನ ಶರೀರಕ್ಕೆ ಪುಷ್ಟಿ ಆಗಿರ್ಬೇಕಂದ್ರೆ ಏನು ತಗೊಬೇಕು? ಮತ್ತು ಮಾನ ಮರ್ಯಾದೆ ಊಟ ಮಾಡ್ರೆ ಸಾಕು. ಹಲ್ಲೆಲೂಯ. 3 ಟೈಮ್ ಊಟ ಮಾಡಿದ್ರೆ 10 ದಿನ ಉಪವಾಸ ಮಾಡ್ಬಿಟ್ಟು 11 ದಿನ ರನ್ನಿಂಗ್ ರೇಸ್ ಓಡೋಣ ಅಂದ್ರೆ ಓಡ್ತಾನ? ಏಲಿಯರ ಕೂತಿರ್ತಾರ ಒಂದು ಜಾಗದಲ್ಲಿ, ದೂತರು ಬರ್ತಾರೆ, ಮಗನೇ ತಿನ್ ಸಾಯಿ, ತುಂಬ ದೂರ ಪ್ರಯಾಣ ಹೋಗ್ಬೇಕು, ತಗೋ ಬಲ ಬರಲಿ ಅಂತ ರೊಟ್ಟಿನ ಮಾಂಸ ನೀರು ಕೊಟ್ರಂತೆ. ಅವ್ನು ತಿಂದ್ಬಿಟ್ಟು ನಾಡ್ದು ಅಂದ್ರೆ ದೇಹಕ್ಕೆ ಏನ್ ಬೇಕು? ಅವಮಾನ ಬೇಕಾ? ನಾನು ಸ್ವಲ್ಪ ಸರಿ ಕೇಳಿಸಲ್ಲ, ಜೋರಾಗಿ ಮಾತಾಡಲಿ. ಆಹಾರ ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಜಡಿಬೇಡ್ರಿ. ತಿನ್ನೋದು ಕುಡಿಯೋದು ದೇವ್ರ ರಾಜ್ಯ ಇಲ್ಲ, ದೇವ್ರ ವಾಕ್ಯ. ಎಷ್ಟು ಬೇಕೋ ಅಷ್ಟೇ ಬೇಕು. ಮಿತಿ ಆದ್ರೆ ಅಮೃತ ವಿಷ ಆಗ್ತದೆ. ಎಲ್ಲ ಗೊತ್ತಿದ್ದು ಕೂಡ ವಿಷನೇ ಸಾಕು. ಅತಿ ಆದ್ರೆ ಅಮೃತನು ತಿಂದು 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 ವಿಷ ಬರ್ಸ್ಕೊಂಡು ಬೇಡ ಬಿಡ್ರಿ ಜನ, ಆ ಕಡೆ ಹೋಗ, ಆ ಸಬ್ಜೆಕ್ಟ್ ಬೇರೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಜಾಸ್ತಿಯಾಗಿ ತಿನ್ನೋದು ಕುಡಿಯೋದು ಕೂಡ ಪಾಪ. ಅಧಿಕವಾಗಿ ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತೆ ಹಂಗೂ ಹೇಳ್ತಾರೆ ಹಿಂಗೂ ಹೇಳ್ತಾರೆ, ಎಷ್ಟು ಬೇಕು ಅಷ್ಟೇ ಬೇಕು ಶರೀರಕ್ಕೆ. ಹಲ್ಲೆಲೂಯ. ಜಾಸ್ತಿ ತಿನ್ಸ್ಬಿಟ್ರೆ ಬಂದ್ಬಿಡ್ತದೆ, ಆಮೇಲೆ ಪ್ರಾರ್ಥನೆ ಮಾಡಲ್ಲ, ಮೈ ಬಗ್ಗಲ್ಲ, ಮೊಣಕಾಲ ಹಾಕಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ಬಿಟ್ಟು ಕಟ್ಟಿಟ್ಟಾಗಿ ಇಟ್ಕೊಬೇಕು, ಸ್ಟಿಟ್ಟಾಗಿ ಇಟ್ಕೊಬೇಕು. ಮೊಣಕಾಲ ಹಾಕು ಅಂದ್ರೆ ಮೊಣಕಾಲ ಹಾಕ್ಬೇಕು, ದೇಹ ಹಂಗಿಟ್ಕೊಬೇಕು. ಮೊಣಕಾಲ ಹಾಕಂದ್ರೆ ಚೇರ್ ಮೇಲೆ ಕೂತ್ಕೊಂಡು 1-2 ಸ್ತೋತ್ರ ಹೇಳಿದ ತಕ್ಷಣ 4ನೇ ಸಾರಿ ಸ್ತೋತ್ರಕ್ಕೆ ನಿದ್ದೆ ಬಂದ್ಬಿಟ್ಟಿರ್ತದೆ. ಯಾಕೆ? ತಿಂದು ತಿಂದು ನಿದ್ದೆ ಬರ್ತಾರೆ. ಯಾರಾದ್ರೂ ನಿದ್ದೆ ಮಾಡಿ ತಿಳ್ಕೊಬೇಕು, ಚೆನ್ನಾಗಿ ತಿನ್ನೋರು ಇವ್ರು ಅಂತ. ಬಂದು ಅರ್ಧ ಗಂಟೆ ಆಗಿಲ್ಲ, ಅವಾಗ ಕೆಲ ಜನರು ಸ್ತೋತ್ರನೂ ಹೇಳಲ್ಲ. ನನಗೆ ಪ್ರಾಣ ಇದೆ ಇಲ್ಲೋ ಅಂತ ನನಗೆ ಗೊತ್ತಾಗಲ್ಲ. ಸೆಂಟ್ರಲ್ ಸ್ತೋತ್ರ ಹೇಳಿದ್ರೆ ಅವ್ರು ಬದುಕಿದಾರಪ್ಪ ಅಂತ ಹೇಳ್ಬೋದು. ನಾನು ಸ್ತೋತ್ರನೂ ಹೇಳಲ್ಲ, ಏರ್ತಾರ. ಹಲ್ಲೆಲೂಯ. ಕ್ಯಾಂಡ್ರಪ್ಪೇನು ಆಡ್ಸಲ್ಲ, ನನಗೆ ಭಯ. ಅವಾಗ ಫಸ್ಟ್ ನಾನು ಇದ್ದೀನಿ ರಪ್ಪೆ ಆಡ್ಸಿ, ಕಣ್ಣು ಹೊಡಿಬೇಡ್ರಿ. ಹಲ್ಲೆಲೂಯ. ನೆನ್ನೆ ಬರ್ಬೇಕಾಯ್ತು ನೀನು, ಬಿರಿಯಾನಿ ಸಿಕ್ಕ ಟೈಮಲ್ಲಿ ಸಿಕ್ಕಲ್ಲ, ಏನ್ ಮಾಡೋಣ? ಹೋಗಿ ನೋಡ್ಕೊಂಬಾರ, ಏನು ತಿಂಡಿ ಸಿಕ್ಕಿದ್ರೆ ಹೋಗಿ ಬಿರಿಯಾನಿಗೆ ಕೈ ಹಾಕ್ತಾನೆ ಪಾಪ. ಯಾಕೆ? ಹೊಟ್ಟೆ ಹಚ್ಕೊಂಡ್ಬಿಟ್ಟಾನೆ. ಸ್ಟೇಡಿಯಂ ಮೇಲೆ ಕುತ್ಕೊಂಡ್ಬಿಟ್ರೆ ಈಚೆ ಕಡೆ ಬರೋಕ್ಕಾಗಲ್ಲ. ಸ್ವಲ್ಪ ಹೊಟ್ಟೆ ಹಸಿ ಆಯ್ತು. ಇವ್ರು ಹೇಳಿದ್ರು ರಾಬರ್ಟ್, ಹೌದಕ್ಕ ನನಗೂ ಹಂಗೆ ಅನಿಸ್ತಾ ಇದ್ದು, ಹೊಟ್ಟೆ ಹಸಿತಾ ಇತ್ತು. ಸರಿ ಹೋಗ್ಬಿಟ್ಟೆ ತಿಂಡಿ ತಗೊಂಬ, ಸ್ನಾಕ್ಸ್ ಅಂತ ಕಳ್ಸು. ಸ್ನಾಕ್ಸ್ ಬೇಜೇನಿದೆ, ಎಲ್ಲ ಬಿಟ್ಬಿಟ್ಟ. ಅಕ್ಕ ಇಲ್ಲಿ ಬಿರಿಯಾನಿ ಇದೆ, ಅಕ್ಕ ಇಲ್ಲಿ ಬಿರಿಯಾನಿ ಇದೆ, ಅಕ್ಕ ಇಲ್ಲಿ ಬಿರಿಯಾನಿ ಇದೆ 3 ಸಾರಿ ಹೇಳ್ದ. ಫಾಸ್ಟ್ ಟೈಮ್ ಹೇಳಿದ್ರು ಸ್ನಾಕ್ಸ್ ತಗೊಂಬಂದ್ರೆ ಹೋಗಿ ಬಿರಿಯಾನಿಗೆ ಕೈ ಹಾಕ್ತಾವನೆ. ಎಲ್ಲ ಇವನ್ಗೆ ಹೊಟ್ಟೆ ಹಸಿ ಹಾಕ್ಬಿಟ್ಟೈತೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸ್ನಾಕ್ಸ್ ತಿಂದ್ಬಿಟ್ಟೆ ಆ ಮನುಷ್ಯನ ಹಿಡಿಯಕ್ಕಾಗಿಲ್ಲ, ನಿದ್ದೆ ಬಂದ್ಬಿಡ್ತು. ಇನ್ ಬಿರಿಯಾನಿ ತಿನ್ನಿಸಿದ್ವಾ ಇಲ್ವಾ? ತಿನ್ನಿಸಿದ್ದಾನೆ. ಸೋತ್ರ ಯಾವ ಟೈಮಲ್ಲಿ ತಿನ್ನಿಸಿದ್ವಿ? ಯಾಕೆ? ನಾವು ಜಾಣ್ರು. ಹೊಟ್ಟೆ ಬೇರೆ ಹಸ್ಕೊಂಡಿದ್ಯಾ, ಬಿರಿಯಾನಿ ತರಿಸ್ಕೊಟ್ಬಿಡೋದು, 2 ಪೀಸ್ ತಿಂದ್ಬಿಟ್ಟು ನಂಗೆ. ಹಲ್ಲೆಲೂಯ. ಅದೇ ತರ ತಿನ್ನೋದು ಕುಡಿಯೋದು ಕೆಲ ಜನರು ಉಟ್ಬಿಡ್ತಾರೆ, ತಿನ್ನಕ್ಕಂತಾನೆ ಉಟ್ಬಿಡ್ತಾರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದು ದೇಹದ ಬಗ್ಗೆ ಮಾತಾಡ್ತಾ ಇದ್ದೀನಿ, ದೇಹಕ್ಕೆ ಬೇಕು. ಹಾಗೆ ಆತ್ಮಿಕ ಮನುಷ್ಯನಿಗೂ ಒಂದು ಆಹಾರ ಬೇಕು. ನಮ್ಮ ಒಳಗಡೆ ಒಬ್ಬ ಆತ್ಮಿಕ ಮನುಷ್ಯ ಇದ್ದಾನ ರೀ. ಹಲ್ಲೆಲೂಯ. ಆತ್ಮಿಕ ಮನುಷ್ಯನಿಗೂ ಒಂದು ಬಿರಿಯಾನಿ ಬೇಕು. ಯಾವ ಬಿರಿಯಾನಿ? ವಾಕ್ಯದ ಬಿರಿಯಾನಿ, ದೇವರ ಆತ್ಮನ ಬಿರಿಯಾನಿ, ಉಪವಾಸ ಪ್ರಾರ್ಥನೆಯ ಬಿರಿಯಾನಿ. ಹಲ್ಲೆಲೂಯ.
ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ, ಆ ಮನುಷ್ಯ ಬಲ ಹೊಂದಿದ್ರೆ ಅವನಲ್ಲಿರುವಂತ ಪ್ರಕಾಶ ನಿನ್ನ ಹೊರಗಡೆ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆ ನಾನು ಕಟ್ಟಬೇಕಾ? ಅದು ಯಾವ ರೀತಿ ಕಟ್ಟಬೇಕು? ವಾಕ್ಯದಲ್ಲಿ ಕಟ್ಟಬೇಕಾ? ಈಗ ಯೇಸುವಿಗೆ ಸೈತಾನ ಹೇಳ್ತಾನೆ, ಇದೆಲ್ಲವೂ ನಂದೆ. ಹಾಗಾದ್ರೆ ಈ ಪ್ರಪಂಚ ಯಾರ್ದು? ಯೇಸು ಸ್ವಾಮಿನ ಶಿಖರ್ ಕರ್ಕೊಂಡು ಹೋಗಿದ್ ಯಾರು? ಏನಕ್ಕೆ ಕರ್ಕೊಂಡೋದ್ರು? ಅವಲಕ್ಕಿ ಬೋಲಕ್ಕಿ ಆಡಾಗ? ಏನಕ್ಕೋಸ್ಕರ ಕರ್ಕೊಂಡೋದ್ರು? ನೋಡು, ಇಡೀ ಪ್ರಪಂಚ ನಂದು, ನೀನ್ ಏನ್ ಮಾಡಬೇಡ, ನೀನೇ ಇದೊಂದು ಮಾಡು ಸಾಕು. ಏನು ಸುಮ್ಮನೆ ಇರ್ಬೇಕು? ಯಾರಿಗೆ? ಅಡ್ಡ ಬಿದ್ರೆ ಏನ್ ಮಾಡ್ತೀನಿ? ಎಲ್ಲ ನಿಂದೆ. ಯಾಕೆ? ಯೇಸ್ವಾಮಿ ಗೊತ್ತಿಲ್ಲ, ಅವನು ಇಲ್ದ್ರೆ ಒಂದು ಇಲ್ಲಿ ಬಂದಿಲ್ಲ ಅಂತ. ಯೇಸ್ವಾಮಿ ಹೇಳ್ತಾರ ವಾಕ್ಯದಲ್ಲಿ, ಯೋಹಾನನ ಬರೆದ ಸುವಾರ್ತೆಯಲ್ಲಿ, ಆತನ ಇಲ್ಲದೆ ಒಂದು ಉಂಟಾಗಲಿಲ್ಲ. ಏನಾದ್ರೂ ಈ ಪ್ರಪಂಚದಲ್ಲಿ ಉಂಟಾಗಿದ್ರೆ, ನಾನು ನೀನು ಉಂಟಾಗಿದ್ರೆ, ಸೈತಾನನೇ ನೀನು ಉಂಟಾಗಿರೋದು ಕೂಡ ದೇವರಿಂದಲೇ. ಹಲ್ಲೆಲೂಯಾ. ನಿನ್ನ ಹುಟ್ಟಿಸಿದವನೇ ಅವನು, ನಿನ್ನನ್ನು ಉಂಟು ಮಾಡಿದವನೇ ಅವನು. ಅವನಿಗೆ ನೀನು ಚಾಕ್ಲೇಟ್ ಕೊಟ್ರೆ ಆಗ್ತದಾ? ಯಾಕಂದ್ರೆ ಅವನು ಗೊತ್ತು, ಇವನು ವಾಕ್ಯದ ಪ್ರಕಾರ ನಡೀತಾ ಇದ್ದಾನೆ, ಇವನು ವಾಕ್ಯದ ಪ್ರಕಾರ ಕಟ್ಟಲ್ಪಡ್ತಾ ಇದ್ದಾನೆ. ಇವನು ಮಾತ್ರ ಅಲ್ಲ, ಇವನು ನಂಬ ಪ್ರತಿ ಒಬ್ಬೊಬ್ಬರನ್ನ ವಾಕ್ಯದಲ್ಲಿ ಕಟ್ತಾನೆ. ಇವನು ವಾಕ್ಯದಲ್ಲಿ ಕಟ್ಟಬಿಟ್ರೆ ನನ್ನ ರಾಜ್ಯ ನಡೆಯಲ್ಲ, ನನ್ನ ಆಟ ನಡೆಯಲ್ಲ, ಯಾರನ್ನು ಮುಟ್ಟಕ್ಕಾಗಲ್ಲ, ಯಾರನ್ನು ಕೆಡವಕ್ಕಾಗಲ್ಲ ಅಂತೇಳಿ ಯೇಸುವನ್ನ ಬೀಳಿಸ್ಲಿಕ್ಕೆ ನೋಡ್ದ. ಆದ್ರೆ ಯೇಸು ವಾಕ್ಯದಲ್ಲೇ ಕೌಂಟರ್ ಕೊಟ್ರು, ಅವನ ಜಯಿಸಕ್ಕಾಗಿಲ್ಲ. ಲಾಸ್ಟ್ಗೆ ಯೇಸುವೆ ಜಯಿಸಿದ್ರು. ಹಲ್ಲೆಲೂಯಾ. ಯೇಸು ಜಯಿಸಿದ ನಿಮಿತ್ತವಾಗಿ ವಾಕ್ಯ ಬೀಳ್ತದೆ. ನಿಜಾನೇ. ಎಲ್ಲಿವರೆಗೂ ಗೊತ್ತಾ? ಸೈತನ ಕೈಯಲ್ಲಿ. ನಾವೆಲ್ಲ ಹಂಗೇನೆ, ಅಯ್ಯೋ ಬಿಡಕ್ಕ, ಅದು ಸೈತನ ಕೈಯಲ್ಲಿದೆ, ಈ ಜಾಗ ನಮ್ಗೆ ಸಿಗುತ್ತಾ, ಅಯ್ಯೋ ಬಿಡಕ್ಕ, ಅದು ನಮ್ಗೆ ಸಿಗುತ್ತಾ ಅಂತ. ನಮ್ ವಾಕ್ಯ ಚೆನ್ನಾಗಿ ನಾವು ಓದಿ ಕಲಿಬೇಕು, ಕೆಲವೊಮ್ಮೆ ಅರ್ಥ ಮಾಡ್ಕೊಬೇಕು. ಎಲ್ಲಿ ಸೈತನ ಹೇಳ್ದ ಇದೆಲ್ಲ ನಂದು ಅಂತ? ಸದ್ಯ ನಮ್ಮ ಮನೆ ಮೇಲೆ ಅಂತ ಹೇಳಿಲ್ಲ. ಸೈತನ ಎಲ್ಲ ಹೇಳಿದ್ದು? ಎಲ್ಲಿ ಏನಂತ ಹೇಳ್ದ? ಇದೆಲ್ಲ ಯೇಸ್ವಾಮಿ ಏನಕ್ಕೆ ಕೇಳ್ರಿ ಸೈಲೆಂಟ್ ಆಗಿದ್ದು? ಮಗನೇ, ಎಲ್ಲಿವರೆಗೂ ಗೊತ್ತು ನಿನ್ನ ಆಟ? ಎಲ್ಲಿವರೆಗೂ ಗೊತ್ತು ನಿನ್ನ ಆಟ? ನಾನು ಕಲ್ವಾರಿ ಶಿಲುಬೆಯಲ್ಲಿ ಹೋಗಿ ಪ್ರಾಣ ಕೊಡೋರು ನಿನ್ನ ಆಟ. ಇನ್ನ ಅರ್ಥ ಆಗಿಲ್ಲ, ಅರ್ಥ ಮಾಡಿಸ್ತೀನಿ, ಆಮೇಲೆ ನೋಡೋಣ ಸ್ತೋತ್ರ ಹೆಂಗ್ ಬರ್ತದ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ ಎಲ್ಲಿ ಹೇಳ್ತಾನೆ ಇದೆಲ್ಲ ನಂದು ಅಂತ? ಶಿಖರದ ಮೇಲೆ. ಸರಿ, ಈಗ ಅವ್ನ ಮ್ಯಾಟ್ರ್ ಬಿಟ್ಬಿಡ್ರಿ. ಅವನ್ ಏನ್ ಹೇಳ್ದ? ಇದೆಲ್ಲ ನಂದೇ ಅಂತ ಹೇಳ್ದ. ಅಲ್ಲಿ ಮುಗೀತಾ? ಈಗ ಕೆಲವು ಜನರು ಏನು, ಸೈತಾನ ಹೇಳಿದಾನೆ ಇದೆಲ್ಲ ನಂದೇ ಅಂತ, ಅದಕ್ಕೆ ಇದೆಲ್ಲ ಒಂದೇ ಅಂತ ಇವತ್ತು ಕೂಡ ಅದೇ ಪ್ರೇಮೆಯಲ್ಲಿ ಬದುಕ್ತಾ ಇದ್ದಾರೆ. ಎಲ್ಲಿವರೆಗೂ ಗೊತ್ತಾ? ಕಲ್ವಾರಿಯ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಪ್ರಾಣ ಕೊಡುವವರೆಗೂ ಮಾತ್ರ ಅವನ ದಬಾಳಿಕೆ, ಅವನ ಆಳ್ವಿಕೆ ಅವನಾಗಿತ್ತು. ಅವನು ಆಕ್ರಮಿಸಿಕೊಂಡಿದ್ದ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕಲ್ವಾರಿಯ ಶಿಲುಬೆಯಲ್ಲಿ ನನ್ನ ದೇವರು ಅವನ ಜಜ್ಜಿ, ಅವನ ಒಡೆದು. ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ. ಇವಾಗ ಬೇಡ ನಿಮ್ ಚಾಪಾಳೆ, ಆಮೇಲೆ ಪೂರ್ತಿ ಆದ್ಮೇಲೆ ನೋಡೋಣ ಲಡ್ಡು ಹೆಂಗಾಗ್ತದೆ ಅಂತ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಅವನು ತುಳಿದು, ಅವನ ಜಜ್ಜಿ, ಮೂರನೇ ಕಾರ್ಯಲ್ಲಿ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವನನ್ನ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ದೇವರು ಸಂಪೂರ್ಣವಾಗಿ ನಿರಾಯುಧನಾಗಿ ಮಾಡಿದ್ರಂತೆ. ಚಪ್ಪಾಳೆ ಹೊಡೆದ್ರ? ಚಪ್ಪಾಳೆ ಹೊಡೆದ್ರ? ಏನಕ್ಕೆ ಹೊಡೆದ್ರಿ? ಸ್ತೋತ್ರ. ಏನ್ ಅರ್ಥ ಆಯ್ತು? ಗೊತ್ತಿಲ್ಲ, ಚಪ್ಪಾಳೆ ಹೊಡೆದ್ಬಿಟ್ರಿ. ಅರ್ಥ ಆಗಿಲ್ಲ, ಚಪ್ಪಾಳೆ ಹೊಡೆದ್ಬಿಟ್ರಿ. ಗೊತ್ತಿಲ್ಲ, ಇಷ್ಟು ಚಪ್ಪಾಳೆ ಹೊಡೆದ್ಬಿಡ್ತೀರಿ. ಅರ್ಥ ಆಗ್ದಿರನ್ನೇ. ಈಗ ಅರ್ಥ ಮಾಡಿಸ್ತೀನಿ ನೋಡೋಣ ಚಪ್ಪಾಳೆ ಹೆಂಗ್ ಬರ್ತದ ಅಂತ.
ಶಿಖರದ ಮೇಲೆ ಸೈತಾನ ಹೇಳ್ತಾವನ ಇದೆಲ್ಲ ನಂದು, ಅಂದ್ರೆ ಎಲ್ಲ ನನ್ನ ಕೈಯಲ್ಲಿದೆ ಅಂತ ಅವನು ಹೇಳ್ದ. ಕಲ್ವಾರಿ ಶಿಲ್ಬೆಲ್ ಬರುವಾಗ ಯೇಸುಸ್ವಾಮಿ ಹೇಳ್ತಿದ್ರೆ, ನಾನು ಅವನನ್ನ ನಿರಾಯುಧನಾಗಿ ಮಾಡಿದ್ದೀನಿ. ನಿರಾಯುಧ ಅಂದ್ರೆ ಏನು? ಅವನ ಹತ್ರ ಏನು ಇಲ್ಲ, ಎಲ್ಲ ಖಾಲಿ ಮಾಡಿದ್ದೀನಿ. ಹಲೋ, ಏನ್ ಹೇಳ್ತಾರೆ ದೇವ್ರು? ಎಲ್ಲ ಈಗ ಖಾಲಿಯಾಗಿ, ಆ ಖಾಲಿ ಮಾಡಿಕೊಂಡಿರೋದನ್ನ ಎಲ್ಲಿದೆ ಈಗ? ತಾಳದಲ್ಲಿ. ಇದು ಯಾವ ಬೈಬಲ್ ಇರೋದು? ಹಲ್ಲೆಲೂಯಾ. ಈಗ ಯೇಸುಸ್ವಾಮಿ ಎಲ್ಲ ತಗೊಂಡ್ರು, ಆಯ್ತಾ? ಇನ್ನ ಸ್ವಲ್ಪ ಕ್ಲೀನಾಗಿ ನಿಮ್ಗೆ ಅರ್ಥ ಆಗೋಗಿ ಬಿಡಿಸೋಂದು ವಾಕ್ಯ ಕೊಟ್ಟು ಹೇಳ್ತೀನಿ, ಆಮೇಲೆ ನೋಡೋಣ ಸ್ತೋತ್ರ ಚಪ್ಪಾಳೆ ಹೇಗೆ ಬರ್ತದ ಅಂತೇಳಿ. ಯೇಸುಸ್ವಾಮಿ ಶಿಲ್ಬೆಗೆ ಬರೋಕ್ಕಿಂತ ಮುಂಚೆ ಎಲ್ಲವೂ ಯಾರ ಕೈಲಿತ್ತು? ಸೈತಾನ ಕೈಯಲ್ಲಿತ್ತು. ಕಲ್ವಾರಿ ಶಿಲ್ಬೆಯಲ್ಲಿ ದೇವರು ಬಲಿಯಾಗಿ ಅವನ ಸೋಲಿಸಿ ಎಲ್ಲ ಕೊಂಡ್ರು. ಈಗ ಯಾರ್ದಾಯ್ತು? ದೇವರದಾಯ್ತು. ದೇವರ ಕೈಯಲ್ಲಿದೆ. ಈಗ ಈ ದೇವರ ಕೈಯಲ್ಲಿರೋದನ್ನ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ತಗೊಂಡು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬಂದಿಲ್ಲ ದೇವರು, ತಗೊಂಡು ಪರಲೋಕಕ್ಕೆ ಹೋಗ್ಲಿಕ್ಕಾಗಿ ಬಂದಿಲ್ಲ ದೇವರು. ಅವ್ರ ಕೈಯಲ್ಲಿ ತಗೊಂಡು ಏನ್ ಮಾಡಿದ್ರು ಗೊತ್ತಾ? ಎಫೆಸ 6:12 ವಾಕ್ಯ ಹೋದ್ರಿ. ಇನ್ನ ಹೋದ್ರೆ ಹೋಯ್ತಾ ಇರ್ಬೇಕು, ಬೇಜನ್ ಪ್ರಸಂಗ ಇದೆ, ಜಸ್ಟ್ ಮುಟ್ಟಿದೀನಿ ಅಷ್ಟೇ. ದೇವ್ರ ಅನುಮತಿ ಕೊಟ್ಟರೆ ನೆಕ್ಸ್ಟ್ ವಾರ ಕಂಪ್ಲೀಟ್ ಅದನ್ನ ಮುಂದುವರಿಸ್ತೀನಿ. ನಾವು ಹೋರಾಡುವುದು ನಾವು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶದ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದದ್ದರಿಂದ ನಾನೇನ್ ಮಾಡ್ತೀನಿ ಈಗ? ಕಠಿಣ ಯುದ್ಧವು. ಕಲ್ವಾರಿ ಶಿಲ್ಬೆನಲ್ಲಿ ಅವನೇನ್ ಮಾಡಿದೆ? ನಾನು ನಿರಾಯುಧ ಅಂದ್ರೆ ಏನು? ಏನು ಈಗ ಅವನ ಹತ್ರ ಇಲ್ಲ. ಈಗ ಅವನ್ ಬೆತ್ಲೆ ಖಾಲಿ, ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಈಗ ತಗೊಂಡು ಏನ್ ಮಾಡ್ತಾರೆ? ಎಫೆಸ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ ಹೌದು ಬಾ. ಆದದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸಗಳಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ನಿಮಿಷ, ಕಲ್ವಾರಿ ಶಿಲ್ಪ ದೇವರು ಏನ್ ಮಾಡಿದ್ರು? ಅವನ್ನ ಎಲ್ಲವ ಕಿತ್ತುಕೊಂಡು ನಿರಾಯುಧನಾಗಿ ಮಾಡಿದ್ರು. ಅದಕ್ಕಿಂತ ಮುಂಚೆ ಎಲ್ಲವೂ ಯಾರ ಕೈಯಲ್ಲಿತ್ತು? ಸೈತಾನ ಕೈಯಲ್ಲಿತ್ತು. ದೇವರೆಲ್ಲ ಕಿತ್ತುಕೊಂಡು ಅವನ ನಿರಾಯುಧನಾಗಿ ಮಾಡಿ ಕೈಯಲ್ಲಿ ಇಟ್ಕೊಂಡ್ರು. ಈಗ ಇಟ್ಟುಕೊಂಡಿರೋದನ್ನ ಎಫೆಸ ಪತ್ರಿಕೆಯಲ್ಲಿ ದೇವರು ಹೇಳ್ತವ್ರೆ, ಸರ್ವಾಯುಧಗಳನ್ನ ಧರಿಸಿಕೊಳ್ಳ್ರಿ, ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾನು ನಿನಗೆ ಕೊಡ್ತಾ ಇದ್ದೀನಿ, ನಾನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಅದು ನಿನಗೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಕಾಲಿಡುವ ಜಾಗ ನಾನು ನಿನಗೆ ಕೊಡ್ತೀನಿ, ನೀನು ನೋಡು ನಾನು ಕೊಡ್ತೀನಿ, ನೀನು ಕೇಳು ನಾನು ಕೊಡ್ತೀನಿ. ಓ ದೇವರ ಮಕ್ಕಳೇ, ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಶಾಬಾದ ಡಗದವ ರೀಖಮಾನ, ಬಾದ ಡಗದವ ರೀಖಮಾನ. ಅವನು ನಿರಾಯುಧನಾಗಿ ಮಾರ್ಪಟ್ಟಿದ್ದಾನೆ, ಅವನು ಖಾಲಿಯಾಗಿ ಮಾರ್ಪಟ್ಟಿದ್ದಾನೆ, ಅವನ ಖಾತೆ ಖಾಲಿಯಾಗಿದೆ, ಅವನ ಅಕೌಂಟ್ ಖಾಲಿಯಾಗಿದೆ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಕೊಡ್ತೀನಿ, ನಾನು ನಿನಗೆ ಕೊಟ್ಟಿದ್ದೇನೆ. ಒದಗೋ. ನೀನು ಖಾಲಿ ಅಲ್ಲ, ನೀನು ಭಿಕ್ಷಿದವನಲ್ಲ, ನೀನು ದರಿದ್ರದವಳಲ್ಲ. ಒದಗೋ. ಅವನ ಹತ್ರ ಖಾಲಿ ಮಾಡಿ, ನಾನು ನಿನಗೆ ಕೊಟ್ಟಿದ್ದೀನಿ, ಇದು ನಿನಗೆ. ಒದಗೋ. ರಬದ ಡಗದ ಬರಿಕಮಾನ
ರಾಪದಾಡಗಾದವು. ನೀನು ಕಷ್ಟದಲ್ಲೇ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನೀನು ದರಿದ್ರದಲ್ಲೇ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನೀವು ರೋಗದಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನೀವು ಹೋರಾಟಗಳಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಅವುಗಳನ್ನೆಲ್ಲವುಗಳನ್ನ ದೇವರು ಬಿಡಿಸಿ ನಮ್ಮನ್ನು ಕರ್ಕೊಂಡು ಬಂದಿದ್ದಾನ. ದೇವರು ನಿನ್ನ ದರಿದ್ರದಿಂದ ಬಿಡಿಸಿದ್ದಾನೆ, ಕಷ್ಟದಿಂದ ಬಿಡಿಸಿದ್ದಾನೆ, ರೋಗದಿಂದ ಬಿಡಿಸಿದ್ದಾನೆ, ಎಲ್ಲ ಸಮಸ್ಯೆಗಳಿಂದ ಬಿಡಿಸಿದ್ದಾನೆ. ನಾವು ಸಾಧಾರಣವಾದವರಲ್ಲ. ದೇವರು ನಮ್ಮನ್ನೆಲ್ಲವನ್ನ ಬಿಡಿಸಿ, ಎಲ್ಲ ಕಾರ್ಯಗಳಿಂದ ಬಿಡಿಸಿ, ಯೋಹಾನನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ 12-13 ವಾಕ್ಯ ಹೇಳ್ತದೆ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ. ಎಲ್ಲವುಗಳ ಮೇಲೆ ಅಧಿಕಾರ ಕೊಡುವುದಕ್ಕಾಗಿ, ಎಲ್ಲವುಗಳ ಮೇಲೆ ಜಯ ಕೊಡುವುದಕ್ಕಾಗಿ, ಎಲ್ಲವುಗಳನ್ನ ಜಯಿಸುವುದಕ್ಕಾಗಿ, ಎಲ್ಲವನ್ನ ಸ್ವಾಧೀನ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದರು. ದೇವರು ನಿನ್ನನ್ನು ಕಟ್ಟೋದಕ್ಕೆ ಇಷ್ಟಪಡ್ತಾನೆ. ದೇವರು ನಿನ್ನ ಕಟ್ಟೋದಕ್ಕೆ ಇಷ್ಟಪಡ್ತಾನೆ. ದೇವರು ನಿನ್ನ ಮನೆಯನ್ನು ಕಟ್ಟೋದಕ್ಕೆ ಇಷ್ಟಪಡ್ತಾನೆ. ಅವನು ಕಟ್ಟೋದು ನಿನ್ನ ಫಲದಲ್ಲ, ಅವನು ಕಟ್ಟೋದು ಅವನ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಕಟ್ಟೋದಕ್ಕೆ ಇಷ್ಟಪಡ್ತಾನೆ. ಅದು ಸಾಧಾರಣವಾಗಿ ನಿನ್ನ ಬಾದಲ್ಲ, ದೇವರು ಅವನ ಕೃಪೆಯಲ್ಲಿ ಕಟ್ಟೋದಕ್ಕೆ ಇಷ್ಟಪಡ್ತಾನೆ. ದೇವರು ನಿನ್ನ ಮನೆಯನ್ನು ಕಟ್ಟಿದ್ರೆ ಒಂದು ಮಾಟ ಮಂತ್ರ ಶಕ್ತಿ ನಮ್ಮ ಮನೆ ಒಳಗಡೆ ಬರೋಕ್ಕಾಗಲ್ಲ. ರಿಯಲ್, ನಿಜ, ಸತ್ಯ ಹೇಳ್ತಾ ಇದ್ದೇನೆ, ಸತ್ಯ ಹೇಳ್ತಾ ಇದ್ದೇನೆ. ನನ್ನ ಮನೇಲಿ ಅನೇಕ ಇನ್ಸಿಡೆಂಟ್ಗಳು ನಡೆದಿದೆ, ಅನೇಕ ಕಾರ್ಯಗಳು ನಡೆದಿದೆ. ದೇವ್ರ ಚಿಕ್ಕನಹಳ್ಳಿಯಲ್ಲಿರುವಾಗ ನನ್ನ ಮಗಳು, ಚಿಕ್ಕ ಮಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಮಗು, ಬ್ಲೆಸ್ಸಿ, ಯಾರೋ ಒಬ್ರು ನಮ್ಮ ಮನೇಲಿ ಬಿಟ್ಟು ಹೋಗಿದ್ದು. ರೇಷನ್ ತಗೊಂಡ್ಬರ್ಬೇಕಾಗಿತ್ತು, ಮನೇಲಿ ರೇಷನ್ ಖಾಲಿ ಆಗಿತ್ತು. ರೇಷನ್ ತಗೊಂಡ್ಬರ್ತೀವಿ ಇಟ್ಕೊಳ್ರಿ ಅಂತ ಹೇಳಿ ಬಿಟ್ಟು ಹೋಗಿದ್ವಿ. ಆ ಅಮ್ಮನ ಮೇಲೆ 7 ದೆವ್ವಗಳಿತ್ತು. ಆ 7 ದೆವ್ವಗಳನ್ನ ಓಡಿಸಿದ್ವಿ. ಆ 7 ದೆವ್ವಗಳು ಮನೆ ಹತ್ರನೇ ಇದೆ. ಅಮ್ಮ ಬಂದ್ರೆ ಸಾಕು ಅಮ್ಕೊಂಬಿಡೋಣ ಅಂತ ನಾವೇನು ಮಾಡಿದ್ವಿ, ಆ ಅಮ್ಮನ ಬಿಟ್ಬಿಟ್ಟು, ಮಗುನ ಬಿಟ್ಬಿಟ್ಟು ರೇಷನ್ ತಗೊಂಡ್ಬರಕಂತ ಹೋದ್ವಿ. ಈ 7 ದೆವ್ವಗಳು ಕಾಯ್ತಾ ಇದೆ. ನಾವು ಇರೋದಕ್ಕೆ ಅದ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಹಲ್ಲೆಲೂಯ, ಅರ್ಥ ಆಗ್ತಾ ಇದೆಯಾ? ನಿನ್ನ ಮನೆಯನ್ನ ದೇವರು ಕಟ್ಟಿದ್ರೆ, ದೇವರ ಅನುಮತಿ ಇಲ್ದಿರ, ನಿನ್ನ ಅನುಮತಿ ಇಲ್ದಿರ ನಿನ್ನ ಮನೆ ಒಳಗಡೆ ಒಂದು ದುರ್ಘಟನೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ಮಗಳನ್ನ ಇಟ್ಕೊಂಡಿದ್ದ ನಿಮಿತ್ತವಾಗಿ ಆ ದೆವ್ವಗಳ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಆ ದೆವ್ವ ಒಂದು ಪ್ಲ್ಯಾನ್ ಮಾಡುತ್ತೆ, ಏನಾದರೂ ಇವಳಿಂದ ಕೆಟ್ಟದ್ದು ಮಾಡಿಬಿಟ್ರೆ ಇವಳನ್ನು ಬೈದ್ಬಿಟ್ಟು ಹೊರಗಡೆ ಹಾಕ್ಬಿಡ್ತಾರೆ. ಇವಳನ್ನು ಬೈದು ಹೊರಗಡೆ ಹಾಕ್ಬಿಟ್ರೆ ಆವಾಗ ಇವಳ ಒಳಗಡೆ ಬಂದು ಅಲ್ಲೇ ಪಕ್ಕದಲ್ಲಿ ಕೆರೆ ಐತೆ, ಕೆರೆಯಲ್ಲಿ ಮುಳುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಇದೆಲ್ಲ ಕಟ್ಟಕತೆ ಎಲ್ಲ ರಿಯಲ್ಲು. ನಾವೆಲ್ಲೇ ಹೋದ್ರೂ ಕೂಡ ಮನೆಗೆ ಕಾವಲು ಹಾಕಿ, ಮಕ್ಕಳಿಗೆ ಕಾವಲು ಹಾಕಿ, ನಮಗೆ ಕಾವಲು ಹಾಕಿ ನಾವು ಹೊರಗಡೆ ಹೋಗುವಂಥದ್ದು. ಒಂದು ಚಾಕ್ಲೇಟ್ ತಗೊಂಡ್ಬರಕ್ಕೆ ಹೋದ್ರು ಕೂಡ ಮನೆಗೆ ಪ್ರಾಯ ಮಾಡ್ಬಿಟ್ಟು ನಾವು ಹೋಗೋದು. ಅವತ್ತು ಹೋಗ್ಬೇಕಾದ್ರೆ ದೊಡ್ಡ ಕಾವಲು ಹಾಕಿ ದೇವದೂತ್ರನ್ನ ಕಾವಲು ಇಡಿಸ್ಬಿಟ್ಟು, ದೇವ್ರು ನಾವು ಹೋಗ್ತಾ ಇದೀವಿ, ದೊಡ್ಡ ದೇವದೂತ್ರ ಕಾವಲು ಕೊಡ್ರಿ, ಮನೆಯ ಮಗುವನ್ನ ಎಲ್ಲ ನಡೆಸ್ಕೊಳ್ರಿ ಅಂತೇಳಿ ಕಾವಲು ಹಾಕ್ಬಿಟ್ಟು ಹೋಗಿದ್ವಿ. ಅಷ್ಟೊತ್ತಿಗೆ ಈ ದೆವ್ವಗಳು ಬಂದಿದೆ. ನಾವು ರೇಷನ್ ತಗೊತಾ ಇದ್ದೀವಿ, ಈ 7 ದೆವ್ವಗಳು ಬಂದಿದೆ. ಈ 7 ದೆವ್ವಗಳು ಬಂದ್ಬಿಟ್ಟು ಏನು ಮಾಡಿದೆ, ಪ್ಲ್ಯಾನ್ ಮಾಡಿದೆ, ಇವಳು ಹೆಂಗಾರ ಮಾಡಿ ಇವರಿಂದ ಕೆಟ್ಟವರಾಗಿ ಮಾಡಿ ಈಚೆಗಡೆ ಹಾಕ್ಬೇಕು. ಒಂದೊಂದು ಬಾಧೆಗಳಲ್ಲ ನಮಗೆ. ಇವತ್ತು ಬಡಿತಾರೆ ಪಡಾರ್ 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 ಅಂತ ಹೊಡ್ಸ್ಕೊಬೇಕು ನಾವು ಮಾತುಗಳಲ್ಲಿ. ಹಲ್ಲೆಲೂಯ, ದೇವರ ಹತ್ರ ಲೆಕ್ಕ ಇರ್ತದೆ. ಆಮೇಲೆ ಈ ದೆವ್ವಗಳು ಬಂದು ಏನು ಪ್ಲಾನ್ ಮಾಡಿದೆ, ಪ್ಯಾರೆಂಟ್ಲಿ ಮುಚ್ಚಲ ಇದೆಯಲ್ಲ, ಈ ಮುಚ್ಚಲ ತೆಗೆದ್ಬಿಟ್ಟು ಮಗು ಮುಂದೆ ಹಾಕ್ಬಿಡೋಣ. ಪ್ಯಾರೆಂಟ್ಲಿ ಮುಚ್ಚಲ ತೆಗೆದ್ಬಿಟ್ಟು ಮಗು ಮುಂದೆಗಡೆ ಹಾಕ್ಬಿಡೋಣ. ಆಗ ಮಗು ಏನು ಮಾಡುತ್ತೆ, ಎತ್ಕೊಂಡು ಆಡ್ಕೊಂಡು ಬಾಯಿಗೆ ಹಾಕೊಂಡ್ಬಿಡುತ್ತೆ. ಬಾಯಲ್ಲಿ ಹಾಕೊಂಡು ತಗಲಾಕೊಂಡು ಸತ್ತೋಗುತ್ತೆ.
ಸತ್ತೋಗಿದ ತಕ್ಷಣ ಇವಳೇ ಸಾಯಿಸ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವಳನ್ನ ಹೊರಗಡೆ ಹಾಕ್ಬಿಡ್ತಾರೆ, ಸೇರಿಸ್ಕೊಳಲ್ಲ. ಅವಾಗ ನಾವೇನ್ ಮಾಡೋಣ, ಇವಳನ್ನ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡಿಕೊಂಡು 7 ದೆವ್ವ ಮನೆ ಒಳಗಡೆ ಬಂದಿದೆ. 7 ದೆವ್ವನು ಮನೆ ಒಳಗಡೆ ಬಂದಿದೆ, ಮಗು ನಿಂತ್ಕೊಂಡಿದೆ. ಇನ್ನೇನ್ ಪ್ಯಾರೆಂಟ್ ಲವ್ಲಿ ಮುಚ್ಚಳ ತೆಗೆದು ಮುಂದೆ ಹಾಕ್ಬೇಕು, ಆ ಟೈಮ್ನಲ್ಲಿ 2 ದೇವದೂತರು ಮನೆ ಒಳಗಡೆ ಬಂದವ್ರೆ. ಇದು ಸತ್ಯ, ಸುಳ್ಳಲ್ಲ. ನನ್ನ ಜೀವನದಲ್ಲಿ ನನ್ನ ಮುಂದೆಗಡೆ ನಡೆದಂತ ಘಟನೆ ಆಗಿದೆ ಈ ಘಟನೆ. ಅಲಲೂಯ, ಅಲಲೂಯ. 2 ದೇವದೂತರು ರೂಮ್ ಒಳಗಡೆ, ಆ ಮನೆ ಒಳಗಡೆ ಇಳಿದು ಬಂದಷ್ಟು ಮನೆ ಪೂರ್ತಿ ಬೆಳಕು. ಆ 7 ದೇವಗಳು ಚೆಲ್ಲಪಿಲಿ ಆಗ್ಬಿಟ್ಟಿದೆ. ಅಲ್ಲೇಲೂಯ. ಆ 7 ದೇವಗಳು ಚೆಲ್ಲಪಿಲಿ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಆ ಅಮ್ಮನ ಒಳಗಡೆ ಆ 7 ದೇವಗಳು ಬಂತು. ಅದು ಬಂದು ಹೇಳ್ತಾ ಇದೆ, ನಮ್ಮನ್ನ ಹೊಡಿಬಾರ್ದು, ಬೆಂಕಿ ಹಾಕ್ಬಾರ್ದು, ಒಂದು ಸತ್ಯ ಹೇಳ್ತೀನಿ ಅಂತ ಹೇಳ್ತು. ಏನು ಅಂತ ಹೇಳಿದೆ, ಈ ರೀತಿ ಪ್ಯಾರೆಂಟ್ಗಳಲ್ಲಿ ಮುಚ್ಚಳ ತೆಗೆದು ಹಾಕಿ ಸಾಯಿಸ್ಬೇಕಂತ ನಾವು ಬಂದ್ವಿ. ಮನೆ ಒಳಗಡೆ ಯಾರು ಉದ್ದವಾಗಿರೋರು, ಬೆಳ್ಳಿಗಿರೋರು 2 ಮನೆ ಒಳಗಡೆ ಇಳಿದು ಬಂದ್ರು. ನಮ್ಮ ಕೈಲಿ ಇರಕ್ಕಾಗಿಲ್ಲ, ನಾವು ಚದರಿ ಹೋಗ್ಬಿಟ್ವಿ. ಅಲ್ಲೇಲೂಯ. ಬೇರೆ ಎಲ್ಲೋ ಅಲ್ಲ, ಇಲ್ಲಿ 2 ವರ್ಷದ ಮುಂಚೆ ಇಲ್ಲಿ ಒಂದು ಡೂಪ್ಲೆಕ್ಸ್ ಮನೇಲಿ ನಾವು ಇದ್ವಿ. ಈ ಡೂಪ್ಲೆಕ್ಸ್ ಮನೇಲಿ ಇರುವಾಗ ಒಬ್ಬರು ಫೋನ್ ಮಾಡಿದ್ರೆ ಎಲ್ಲೆಲ್ಲ ಹೋಗಿದ್ದಾರೆ, ಅವ್ರಿಗೆ ದೆವ್ವ ಬಿಟ್ಟು ಹೋಗಿಲ್ಲ. ಫೋನಲ್ಲಿ ಪ್ರೇಯರ್ ಮಾಡ್ತಾ ಇರುವಾಗಲೇ ದೆವ್ವ ಈಚೆ ಬಂದ್ಬಿಡ್ತು. ಅವ್ರಿಗೆ ಆಶ್ಚರ್ಯ ಆಗೋತ್ತು, ಎಲ್ಲೆಲ್ಲ ಹೋಗಿದ್ವಿ ದೆವ್ವ ಈಚೆ ಬಂದಿಲ್ಲ, ಇವ್ರು ಬರೀ ಫೋನಲ್ಲಿ ಪ್ರೇಯರ್ ಮಾಡಿದಕ್ಕೆ ದೆವ್ವ ಈಚೆ ಬಂದ್ಬಿಡ್ತಲ್ಲ. ನೀವು ನಮ್ಮ ಮನೆಗೆ ಬರಲೇಬೇಕಂತ ಕರೆದ್ರು, ನೀವು ಮನೆಗೆ ಹೋಗ್ಬೇಕು, ಹಾರೋಳಿ ಬಿಟ್ಟು ಹೋಗ್ಬೇಕು, ಹಾರೋಳಿ ಹತ್ರ ಹೋಗ್ಬೇಕು. ಹೋಗ್ತಾ ಇದ್ದೀವಿ. ಅವತ್ತು ಫುಲ್ ತಡೆ ಮನೇಲಿ. ಇದಕ್ಕೆ ಕುಕ್ಕರ್ ಎಗರ್ಬಿಡ್ತು ಢಮ್ ಅಂತ. ಲೇಲೋಯ, ಕುಕ್ಕರ್ ಡಮ್ ಅಂದ್ಬಿಡ್ತು. ಯಾವತ್ತು ಹಾಕ್ತಾ ಇರೋದು, ಸಡನ್ ಆಗಿ ಕೊಳಾಯಿ ಸಿಂಕ್ ಓಪನ್ ಆಗ್ಬಿಟ್ಟು ಮನೆಯೆಲ್ಲ ನೀರಾಗೋಯ್ತು. ಭಯಂಕರ ತಡೆ. ನಾನು ಹೇಳಿದೆ, ಏನೋ ನಡೀತಾ ಇದೆ ಅಲ್ಲಿ, ದೇವಗಳು ಕ್ರಿಯೆ ಮಾಡ್ತಾ ಇದೆ ಅಲ್ಲಿ, ದುರಾತ್ಮಗಳು ಕ್ರಿಯೆ ಮಾಡ್ದೆ, ನಾವು ಹೋಗ್ಬಾರ್ದಂತ. ಏನೇ ಆಗಲಿ, ಎಷ್ಟೊತ್ತಾಗಲಿ ನಾವು ಹೋಗ್ಲೇಬೇಕಂತೇಳಿ ಮನೆಗಿನ್ನೆ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಹೋಗ್ಬೇಕು. ಅಲ್ಲಿ ಹೋದ್ವಿ, ದೇವಗಳೆಲ್ಲ ಆಚೆ ಬಂತು. ಸುಮಾರು ದೇವಗಳಿತ್ರಿ, ಯಪ್ಪ ಅಸಾಧ್ಯ ಹೇಳಕ್ಕೆ, ಅಷ್ಟು ದೇವಗಳಿತ್ತು. ಅದರಲ್ಲಿ ಒಂದು ಕುಂಟಿ ದೇವ ಇತ್ತು. ಅದರಲ್ಲೇ ಒಂದು ಕುಂಟಿ ದೇವ, ಅಂದ್ರೆ ಅಮ್ಮ ಸಾಯುವಾಗ ಕುಂಟಿ ಆಗಿದ್ಲು, ಅದು ಆತ್ಮ ಹಂಗೆ ನಡೀತಾ ಇದೆ, ಕುಂಟ್ಕೊಂಡು. ಈ ದೇವ ಮಾತಾಡ ಸ್ಟಾರ್ಟ್ ಮಾಡ್ತು. ಕೊಳಾಯಲ್ಲಿ ನೀರೆಲ್ಲ ಚೆಲ್ಲೋಗಿದ್ದು ಯಾರು ಮಾಡಿದ್ದು? ಅದೇ ಮಾಡಿದ್ದು ಹೇಳಿದೆ, ಯಾರು ದೇವ. ಕುಕ್ಕರ್ ಬ್ಲಾಸ್ಟ್ ಐತಲ್ಲ, ಅದು ಹಂಗೆ ಆಗ್ಬಿಡ್ತು ಅಂದ್ಕೊಂಡ. ಕುಕ್ಕರ್ ಆ ರೀತಿ ಬ್ಲಾಸ್ಟ್ ಮಾಡಿದ್ದು ಯಾರು? ನಾನೇ ಅಂತ ಇದೆ. ನೀನ್ ಬರಬಾರ್ದು ಅಂತ ನಾನು ಏನೇನೋ ಮಾಡಿದೆ, ಆಗಿಲ್ಲ. ನಿಮ್ಮ ಮನೆಯಲ್ಲಿ ಅಮ್ಮ ನೋಡ್ರಿ, ಆ ದೆವ್ವ ಹೇಳ್ತಾ ಇದೆ, ನಿನ್ ಮನೆಯಲ್ಲಿ ಒಂದು ಬಿಳಿ ಚೇರಿಕೆ ಇದೆಯಲ್ಲ ಹಾಲಲ್ಲಿ ಮುಂದೆಗಡೆ, ಆ ಚೇರ್ ಮೇಲೆ ಯಾರೊಬ್ರು ಕೂತಿದ್ರು. ಆ ಚೇರ್ ಮೇಲೆ ಬೆಳ್ಳಗೆ ಎತ್ತರಗ ಹೈಟ್ಗೆ ಯಾರು ಕೂತಿದ್ರು, ಇರಕ್ಕಾಗಿಲ್ಲ, ಓಡ್ ಬಂದ್ಬಿಟ್ಟೆ. ಇದು ಸತ್ಯ. ದೇವರು ಕಟ್ಟೋ ಮನೆಯಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ. ಆ ಸಾನ್ನಿಧ್ಯವೇ ದೇವರು. ಪ್ರೈಸಲ್ಲ. ನಾನು ಸ್ವಲ್ಪ ಕಾಮಿಡಿ ಮಾಡೋದು ಜಾಸ್ತಿ ದೇವಳ ಹತ್ರ. ಅಲ್ಲ ಲೂಯ, ನಾನು ಹೇಳಿದೆ, ಕರೆಕ್ಟಾಗಿ ಹೇಳಿ, ಹೆಂಗ್ ಬಂದೆ? ಹಿಂಗೆ ಬಂದೆ. ಯಾಕೆ ಹೆಂಗ್ ಬಂದೆ? ಯಾಕಂದ್ರೆ ಕುಂಟಿ, ಅದಕ್ಕೆ ಕುಂಟ್ಕೊಂಡು ಬಂದೆ. ಅಯ್ಯಪ್ಪ, ನನ್ನ ಕೈಲಾಗಿಲ್ಲಪ್ಪ. ಯಾರಪ್ಪ ಹಂಗೆ ಅಷ್ಟು ಹೈಟಿಗೆ, ಅಷ್ಟು ಬೆಂಕಿ, ಅಷ್ಟು ಬೆಳಕು, ನನ್ನ ಕೈಲಾಗಿಲ್ಲ, ಓಡ್ ಬಂದ್ಬಿಟ್ಟೆ. ಎಷ್ಟು ದೇವುಗಳಲ್ಲಿತ್ತು ಅಷ್ಟು ದೇವುಗಳ ಅಮ್ಮನ್ ಬಿಟ್ಟೋಯ್ತು. ಇವತ್ತು ಆ ಮನೆ, ಆ ಮಗಳು ತುಂಬಾ ಚೆನ್ನಾಗಿದ್ದಾರೆ. ಅಲ್ಲೇಲೂಯ. ನಿನ್ನ ಮನೆ ದೇವ್ರ ಕಟ್ಟ ಮನೆ ಆಗ್ಬೇಕು. ನಿನ್ನ ಮನೆ ದೇವ್ರ ವಾಸ ಮಾಡೋ ಮನೆ ಆಗ್ಬೇಕು. ಇವತ್ತು ದೇವ್ರು ಹೇಳ್ತಾ ಇದಾರೆ, ನಾನು ನಿನ್ನ ಮನೆ ಕಟ್ಟುತ್ತೇನೆ. ನಾನು ನಿನ್ನ ಮನೆ ಕಟ್ಟಬೇಕಾದ್ರೆ ನೀನು ಒಪ್ಪಿಸಿಕೊಡ್ಬೇಕು. ನೀನು ಒಪ್ಪಿಸಿಕೊಟ್ರೆ ನನ್ನ ವಾಕ್ಯದ ಪ್ರಕಾರ ನಡೆ. ವಾಕ್ಯದ ಪ್ರಕಾರ ನಿನ್ನ ಕಟ್ತೇನೆ. ಹಲ್ಲೆಲೂಯಾ. ಹೌದು ಪಾಸ್ಟ್ರೆ, ನನ್ನ ಮನೆ ದೇವರ ಕಟ್ಟಬೇಕು. ದೇವರ ಕಟ್ಟೋ ಮನೆಯಲ್ಲಿ ದೇವರ ಸಾನ್ನಿಧ್ಯ ಇರ್ತದೆ. ದೇವರ ಕಟ್ಟೋ ಮನೆಯಲ್ಲಿ ದೇವ ದೂತರು ಇರ್ತಾರ. ದೇವರ ಕಟ್ಟೋ ಮನೆಯಲ್ಲಿ ದೇವರ ಬೆಳಕಿರ್ತದೆ. ದೇವರ ಕಟ್ಟೋ ಮನೆಯಲ್ಲಿ ದೇವರ ಬೆಂಕಿ ಇರ್ತದೆ. ಇದು ಯಾರಿಗ್ ಬೇಕು?
ಸುಮ್ಮನೆ ಕೈ ಎತ್ತಬೇಡ್ರಿ. ಮತ್ತೊಂದು ಸಾರಿ ಹೇಳ್ತೇನೆ ಕೇಳ್ರಿ. ನಿನ್ನ ಮನೆ ನೀನು ಕಟ್ತಿ, ದೇವ್ರು ಕಟ್ಟಬೇಕಾ? ದೇವ್ರು ಕಟ್ಟಬೇಕಾದ್ರೆ ಏನು ಮಾಡಬೇಕು? ನೀನು ಒಪ್ಪಿಸ್ಕೊಡ್ಬೇಕು. ಏನಕ್ಕೆ ಒಪ್ಪಿಸ್ಕೊಡ್ಬೇಕು? ದೇವರ ವಾಕ್ಯಕ್ಕೆ ಒಪ್ಪಿಸ್ಕೊಡ್ಬೇಕು. ದೇವರ ವಾಕ್ಯದ ಪ್ರಕಾರ ನೀನು ಕಟ್ಟಲ್ಪಟ್ಟು, ರೂಪಿಸಲ್ಪಟ್ಟು, ನಡೆಸಲ್ಪಟ್ರೆ ನಿನ್ನನ್ನು ಜಯಿಸೋ ಶಕ್ತಿ ಒಂದೂ ಇಲ್ಲ, ನಿನ್ನನ್ನು ಮುಟ್ಟೋ ಶಕ್ತಿ ಒಂದೂ ಇಲ್ಲ. ನನಗೆ ದೇವರ ಮನೆ ಕಟ್ಟಬೇಕು. ದೇವ್ರ ಮನೆ ಕಟ್ಟಿದ ಮೇಲೆ ಆ ಮನೆ ಯೇಸುವಿನ ರಕ್ತ ಚಿಮುಕಿಸಲ್ಪಟ್ಟಿರ್ತದೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಮನೆ ಮೇಲೆ ಯೇಸುವಿನ ರಕ್ತದ ಕಳೆ ಇರ್ತದೆ, ಯೇಸುವಿನ ರಕ್ತದ ಮುದ್ರೆ ಇರ್ತದೆ. ಈ ಯೇಸುವಿನ ರಕ್ತ ಮುದ್ರೆ ಯಾರ ಮನೆ ಮೇಲೆ ಇರ್ತದೋ ಆ ಮನೆ ಹತ್ರ ಯಾವ ದೆವ್ವ ಬರೋಕ್ಕಾಗಲ್ಲ, ಯಾವ ಮಾಟ ಮಂತ್ರ ಬರೋಕ್ಕಾಗಲ್ಲ, ಯಾವ ಅಶುದ್ಧ ಕ್ರಿಯೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನೆ ಇವತ್ತು ದೇವ್ರು ಕಟ್ಟಬೇಕಾ? ದೇವ್ರು ಕಟ್ಟಬೇಕಾದ್ರೆ ನೀನು ವಾಕ್ಯದಲ್ಲಿ ಕಟ್ಟಲ್ಪಡಬೇಕು, ನಿನ್ನ ವಾಕ್ಯದಲ್ಲಿ ನಡೆಸಲ್ಪಡಬೇಕು, ನಿನ್ನ ವಾಕ್ಯಕ್ಕೆ ಒಪ್ಪಿಸ್ಕೊಡ್ಬೇಕು. ರೆಡಿನಾ? ನಾನು ವಾಕ್ಯದ ಪ್ರಕಾರ ನಡೀತೀನಿ, ಇವತ್ತಿನಿಂದ ನನ್ನ ಮನೆಯಲ್ಲಿ ದೇವ್ರು ಇರ್ಬೇಕನ್ನೋರು ಮಾತ್ರ ಎದ್ದು ನಿಂತ್ಕೊಳ್ರಿ. ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿ ಕೊನೆಯದಾಗಿ ನನ್ನ ಕರ್ತನ ಮೆಚ್ಕೊಡ್ತೀನಿ. ಎಲ್ಲರೂ ಎದ್ದೇಳಬೇಡ್ರಿ ಪ್ಲೀಸ್, ಕೈ ಮುಗಿತೀನಿ. ಸುಮ್ಮನೆ ಹೆಂಗ ಜೀವಿಸ್ಬಿಟ್ಟು ದೇವ್ರು ಕಟ್ಟಬೇಕಂದ್ರೆ ಆಗಲ್ಲ. ವಾಕ್ಯ ಕೇಳ್ದ, ದೇವ್ರು ಮಾತಾಡಿದ್ರ ಅದ್ರ ಪ್ರಕಾರ ಒಪ್ಪಿಸ್ಕೊಡ್ರಿ. ಯಾರು ಇದ್ರೆ ಮಾತ್ರ ಎದ್ದು ನಿಂತ್ಕೊಳ್ರಿ. ಯಾಕಂದ್ರೆ ಆ ರೀತಿ ಎದ್ದು ನಿಂತ್ಕೊಂಡ್ರೆ ನಾನು ಪ್ರಾರ್ಥನೆ ಮಾಡ್ರೆ ಕಾರ್ಯ ಆಗೋದು, ಇಲ್ಲ ಕಾರ್ಯ ಆಗಲ್ಲ. ನಿನ್ನ ಮನೆ ದೇವ್ರು ಕಟ್ಟಬೇಕಾ? ನಿನ್ನ ಮನೆ ದೇವ್ರು ಕಟ್ಟಿದ್ರೆ ನಿನ್ನ ಮನೆ ಮೇಲೆ ಯೇಸುವಿನ ರಕ್ತದ ಮುದ್ರೆ ಇರ್ತದೆ. ನಿನ್ನ ಮನೆ ದೇವರ ಸಾನ್ನಿಧ್ಯದಲ್ಲಿ ಇರ್ತದೆ. ನಿನ್ನ ಮನೆ ದೇವರ ಸಾನ್ನಿಧ್ಯದಲ್ಲಿದ್ದರೆ ನೀನು ಹೇಗಿರ್ತೀಯ ಗೊತ್ತಾ? ನೀರಿನ ಕಾಲುವೆಯಲ್ಲಿ ಬೆಳೆಯುವಂಥ ಮನೆ ಆಗಿರ್ತದೆ. ಆ ಮನೆ ಯಾವತ್ತಿಗೂ ಹಸಿರಾಗಿರ್ತದೆ, ಆ ಮನೆ ಯಾವತ್ತಿಗೂ ಬೆಳಕಾಗಿರ್ತದೆ, ಆ ಮನೆ ಯಾವತ್ತಿಗೂ ದೇವರ ಮಹಿಮೇಲೆ ತುಂಬಲ್ಪಟ್ಟಿರ್ತದೆ, ಆ ಮನೆ ಯಾವತ್ತಿಗೂ ದೇವರ ಬಲದಲ್ಲಿ ನಡೆಸಲ್ಪಡ್ತದೆ. ಆ ಮನೆಗೆ ಸೋಲಿರಲ್ಲ, ಆ ಮನೆಗೆ ಯಾವತ್ತಿಗೂ ಜಯನೇ. ನಾವು ಜಯಿಸುವುದಕ್ಕಾಗಿ ಕರೆಯಲ್ಪಟ್ಟವರು, ಜಯ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರು. ಇವತ್ತು ನಿನ್ನ ಮನೆ ಒಳಗಡೆ ಸೋಲಿದ್ರೆ ಅದು ಬದಲಾಗಬೇಕಾದ್ರೆ, ಇವತ್ತು ನಿನ್ನ ಮನೆ ಒಳಗಡೆ ದರಿದ್ರ ಇದ್ರೆ ಅದು ಬದಲಾಗಬೇಕಾದ್ರೆ, ಇವತ್ತಿನಿಂದ ಮನೆ ನೀನು ಕಟ್ಟಬಾರ್ದು, ಇವತ್ತಿನಿಂದ ನಿನ್ನ ಮನೆ ನನ್ನ ದೇವರು ಕಟ್ಟಬೇಕ. ಓ ರಾಬಾ ಶಾಬಾ ದಡಗಾದಬಾ ರಿಕಮಾನ. ಹೌದು ಪಾಸ್ಟ್ರೆ, ನನ್ನ ಮನೆ ದೇವರೇ ಕಟ್ಟಬೇಕು ಪಾಸ್ಟ್ರೆ, ನನ್ನ ಮನೆ ದೇವರೇ ಕಟ್ಟಬೇಕು ಪಾಸ್ಟ್ರೆ. ನಾನು ಒಡೆಯಲ್ಪಟ್ಟಿದ್ದೀನಿ ಪಾಸ್ಟ್ರೆ, ತುಂಬಾ ದುಃಖದಲ್ಲಿದ್ದೀನಿ, ನೋವೇಲಿದ್ದೀನಿ, ವೇದನೆಯಲ್ಲಿದ್ದೀನಿ. ಈ ಅವಸ್ಥೆ ಯಾರಿಗೂ ಬೇಡ, ಈ ತರ ಮನೆ ಯಾರಿಗೂ ಬೇಡ ಅಂತ ಪರಿಸ್ಥಿತಿಯಲ್ಲಿ ಇದ್ದೀನಿ. ನನ್ನ ಮನೆ ಇವತ್ತು ದೇವ್ರು ಕಟ್ಟಲೇಬೇಕು, ನನ್ನ ಮನೆ ದೇವ್ರು ಕಟ್ಟಲೇಬೇಕಂತೇಳಿ ಯಾರಾದ್ರೂ ಇಲ್ಲಿದ್ರೆ ನಿಮ್ಮ ಕರ್ರವನ್ನ ಪರಲೋಕದ ಕಡೆಗೆ ಎತ್ತರಿ, ನಿಮ್ಮ ಕರ್ರವನ್ನ ಪರಲೋಕದ ಕಡೆಗೆ ಎತ್ತರಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನೆ ಕಟ್ಟೋದಕ್ಕಾಗಿ ಹೋಗ್ತಾರೆ. 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 ದೇವ್ರು ಕಟ್ಲಿ, ದೇವ್ರು ಕಟ್ಲಿ. ಎಸ್ ಎಸ್ ರಾಬ ದಡಗದಬ ರಿಕಮಾನ. ನಿಮ್ಮನೆ ದೇವ್ರು ಕಟ್ಲಿ, ನಿಮ್ಮನೆ ದೇವ್ರು ಕಟ್ಲಿ, ನಿಮ್ಮನೆ ದೇವ್ರು ಕಟ್ಲಿ. ಎಸ್ ಜೀಸಸ್, ದೇವ್ರು ಕಟ್ಲಿ ನಿಮ್ಮನೆ. ದೇವ್ರು ಕಟ್ಲಿ ನಿಮ್ಮನೆ. ರಾಬಾದ ಡಾಗಾದಬ. ಎಸ್ ಜೀಸಸ್. ರಾಬ. ಎಸ್ ಜೀಸಸ್, 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 ಜೀಸಸ್. ಎಸ್, ದೇವ್ರು ಕಟ್ಲಿ, ದೇವ್ರು ಕಟ್ಲಿ, ದೇವ್ರು ಕಟ್ಲಿ, ದೇವ್ರು ಕಟ್ಲಿ, ದೇವ್ರು ಕಟ್ಲಿ. ನಿಮ್ಮನೆ ದೇವ್ರು ಕಟ್ಲಿ. ದೇವರ ಶಕ್ತಿ ಇಳಿತಾ ಇದೆ, ದೇವರ ಶಕ್ತಿ ಇಳಿತಾ ಇದೆ, ವಾಕ್ಯದ ಶಕ್ತಿ ಇಳಿತಾ ಇದೆ. ಒದುಗ 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 ಒದುಗ. ಫಾಯ ಫಾಯ. ರಾ 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 ರಾ.
ಯಾರು ಆ ಕಡೆ ಈ ಕಡೆ ನೋಡ್ಬೇಡ್ರಿ. ಯಾರು ಆ ಕಡೆ ಈ ಕಡೆ ನೋಡ್ಬೇಡ್ರಿ. ದೇವರ ವಾಕ್ಯದ ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ದೇವರ ವಾಕ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ನೀನು ಮನೆ ಅಸ್ಥಿವಾರ ಬದಲಾಗ್ತಾ ಇದೆ. ಎಸ್, ಓ ದೇವರ ಶಕ್ತಿ ಭಯಂಕರವಾಗಿ ಹಿಡಿತಾ ಇದೆ ಇಲ್ಲಿ. ನಿನ್ ಜೀವದಲ್ಲಿ ಏನೋ ನಡೀತಾ ಇದೆ, ನಿನ್ನ ಮನೆಯಲ್ಲಿ ಏನೋ ನಡೀತಾ ಇದೆ. ಹೋ, ನಿನ್ನ ಮನೆ ದೇವರು ಮುಟ್ತಾ ಇದ್ದಾರ. ನಿನ್ನ ಮನೆ ದೇವರು ಪ್ರಾರಂಭ ಮಾಡ್ತಾ ಇದ್ದಾರ. ಶತ್ರು ಕಟ್ಟಿದ ನಿನ್ನ ಮನೆ ಒಡೆಯಲ್ಪಡ್ತಾ ಇದೆ. ಎಸ್ ಎಸ್ ಎಸ್, ದುರಾತ್ಮಗಳು, ಸೈತಾನನು, ಮಾಟ ಮಂತ್ರಗಳು, ದುಷ್ಟಾತ್ಮಗಳು ನಿನ್ನ ಮನೆಯನ್ನ ಕಟ್ಟಿತು. ಅದೆಲ್ಲ ಇವತ್ತು ಹೋಗ್ತಾ ಇದೆ. ಅದೆಲ್ಲ ಇವತ್ತು ಹೋಗ್ತಾ ಇದೆ. ಎಲ್ಲ ಹೋಗ್ತಾ ಇದೆ. ನಿನ್ನ ಮನೆ, ನಿನ್ನ ಮನೆ, ನಿನ್ನ ಮನೆ ದೇವರ ವಾಕ್ಯದಿಂದ, ದೇವರ ಕೃಪೆಯಿಂದ, ದೇವರ ಬಲದಿಂದ ಸ್ವರ್ಗದ ದೇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಎಸ್ ಎಸ್, ಇದು ದೇವರ ಕಾರ್ಯ, ಇದು ದೇವರ ಕಾರ್ಯ, ಇದು ದೇವರ ಕೆಲಸ. ದೇವರು ಇದೋ ಪ್ರಾರಂಭ ಮಾಡ್ತಾ ಇದ್ದಾನೆ. ಇದೋ ದೇವರು ಪ್ರಾರಂಭ ಮಾಡ್ತಾ ಇದ್ದಾನೆ. ಇದೋ ದೇವರು ಆರಂಭಿಸ್ತಾ ಇದ್ದಾನೆ. ಆದಿಯು ಅಂತ್ಯವೂ ಅವನೇ, ಪ್ರಾರಂಭವು ಮುಕ್ತಾಯವೂ ಅವನೇ. ದೇವರ ಶಕ್ತಿ, ವಾಕ್ಯದಲ್ಲಿರುವ ಶಕ್ತಿ, ದೇವರ ವಾಕ್ಯದ ಒಳಗಡೆ ಶಕ್ತಿ ನಿನ್ನ ಮೇಲೆ ಪ್ರಕಟ ಆಗ್ತಾ ಇದೆ. ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ದೇವರ ವಾಕ್ಯ ಎಲ್ಲ ಮಾಡ್ತಾ ಇದೆ. ದೇವರ ವಾಕ್ಯ ಎಲ್ಲ ಮಾಡ್ತಾ ಇದೆ. ದೇವರ ವಾಕ್ಯ ಎಲ್ಲ ಮಾಡ್ತಾ ಇದೆ. ರಬದ ಡಗದಬ ರಿಗಮಾನ. ಸೈತಾನನು, ದುರಾತ್ಮವು, ಅಂಧಕಾರ ಶಕ್ತಿಗಳು ಇಲ್ಲಿವರೆಗೂ ನಿನ್ನ ಕಟ್ಟಿದ್ದು ದೇವರ ವಾಕ್ಯ ಒಡೆದಾಗ್ತಾ ಇದೆ. ದೇವರ ವಾಕ್ಯ ಹೊಡೆದಾಗ್ತಾ ಇದೆ. ಎಸ್ ಎಸ್ ಎಸ್, ದುರಾತ್ಮಗಳು ಓಡ್ತಾ ಇದೆ. ಮಾಟ ಮಂತ್ರಗಳ ಕಟ್ಟು ಹೊಡೆಯಲ್ಪಡ್ತಾ ಇದೆ. ಅಶುದ್ಧ ಆತ್ಮಗಳು ಓಡ್ತಾ ಇದೆ. ಮೂರೆಣಿಸ್ತೀನಿ. ಶತ್ರುವಿನ ಎಲ್ಲ ಕ್ರಿಯೆ ಕ್ಲಿಯರ್ ಆಗಿರ್ಬೇಕು. ಯೇಸುವಿನ ನಾಮದಲ್ಲಿ ಒಂದು, ಯೇಸುವಿನ ನಾಮದಲ್ಲಿ ಎರಡು, ಯೇಸುವಿನ ನಾಮದಲ್ಲಿ